ಜನಸ್ನೇಹಿ ನಾಯಕ, ಕೊಡುಗೈದಾನಿ, ಬಡವರ ಬದುಕು ಬದಲಿಸಿದ ಬಂಗಾರದ ಮನುಷ್ಯ, ಕಲ್ಪತರು ನಾಡಿನ ಮಾಡಿಲ್ಲ. 3 ಬಾರಿ ಸಿದ್ಧಗಂಗೆಯ ಕ್ಷೇತ್ರದಲ್ಲಿ ಕಮಲ ಅರಳಿಸಿದ ನಾಯಕ, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಿ ಸುರೇಶ್ ಗೌಡರು. ಇವತ್ತು ಉಳಿತಿರಲಿಲ್ಲ ಇಲ್ಲಿವರೆಗೂ ನಮ್ಮ ಹೆಂಗಸರು 2 ಹೋಗಿರೋದು ಕಿಡ್ನಿ. ಲೆವೆಲಲ್ಲಿತ್ತು. ಇವಾಗ ನೀವು ಕ್ಲಾಸ್ ರೂಮ್ ನೋಡೋದಾದರೆ ಫುಲ್ಲು ಟೈಲ್ಸ್ ಹಾಕ್ಸಿ, ಫುಲ್ಲು ಮೋಲ್ಡ್ ಎಲ್ಲ ರೆಡಿ ಮಾಡಿಸಿ ತುಂಬ ಶ್ರಮ ಪಡ್ತಾರೆ. ಯಾವುದೇ ಗೌರ್ಮೆಂಟ್ ಯೂನಿವರ್ಸಿಟಿ ಈ ಥರ ಇರುತ್ತೆ ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಳ್. ಕಾಯಕ ಯೋಗಿ, ತ್ರಿವಿಧ ದಾಸೋಹಿ, ನಡೆದಾಡುವ ದೇವರು ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳು ನಡೆದಾಡಿದ ಪುಣ್ಯಭೂಮಿ ಸಿದ್ಧಗಂಗಾ ಕ್ಷೇತ್ರದ ಪವಿತ್ರ ಭೂಮಿ. ಅಡಿಕೆ, ತೆಂಗು, ರಾಗಿಗೆ ಪ್ರಸಿದ್ಧಿ ಪಡೆದುಕೊಂಡಿರುವಂತಹ ಪುಣ್ಯ ಕ್ಷೇತ್ರ ತುಮಕೂರು. ಪ್ರಿಯ ವೀಕ್ಷಕರೇ, ಇವತ್ತು ವಿಶ್ವವಾಣಿ ಟಿವಿಯ ಕ್ಷೇತ್ರ ಸಂಚಾರ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಈ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಹರಿಕಾರರು, ಅನೇಕ ದೀನ ದಲಿತರ ನೊಂದವರ ಕಣ್ಣೀರ ಹನಿಯನ್ನು ಒರೆಸಿರ್ತಕ್ಕಂತಹ ಧೀಮಂತ ನಾಯಕರು ಬಿ ಸುರೇಶ್ ಗೌಡರು. ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿ ತುಮಕೂರು ಜಿಲ್ಲೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ನಾಯಕತ್ವವನ್ನು ಕಟ್ಟಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಕ್ರಿಯ ನಾಯಕನಾಗಿ ಗುರುತಿಸಿಕೊಂಡು ಕಮಲವನ್ನು ಅರಳಿಸಿ 3 ಬಾರಿ ಶಾಸಕರಾಗಿ ಕೆಲಸವನ್ನ ಮಾಡಿ ಇವತ್ತು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರವನ್ನ ಅಭಿವೃದ್ಧಿಯ ಪರ್ವತದಲ್ಲಿ ಕಟ್ಟಿ ನಿಲ್ಲಿಸಿದ್ದಾರೆ ಬಿ ಸುರೇಶ್ ಗೌಡರು. ಹಾಗಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿ ಇದೆ, ಇಲ್ಲಿನ ಜನ ಏನಂತಾರೆ, ಪ್ರತಿಯೊಂದು ಕೆಲಸ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ, ಬನ್ನಿ ಎಲ್ಲವನ್ನ ತಿಳ್ಕೊಂಡು ಬರೋಣ. ಅಜ್ಜಿ, ನಿಮ್ಮ ಕ್ಷೇತ್ರ ಶಾಸಕರು ಸುರೇಶ್ ಗೌಡ್ರು ಗೊತ್ತಾ? ಗೊತ್ತು. ಓಕೆ, ಕೆಲಸ ಕಾರ್ಯಗಳನ್ನ ಹೇಗೆ ಮಾಡಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಅಂತ? ಚೆನ್ನಾಗಿ ಮಾಡವ್ರೆ ಕಣಪ್ಪ. ಚೆನ್ನಾಗಿ ಮಾಡಿದ್ದಾರೆ. ಏನೆಲ್ಲ ಕೆಲಸ ಮಾಡಿದ್ದಾರೆ? ರೋಡ್ ಮಾಡವ್ರೆ, ಕುಡಿಯೋ ನೀರಿಗೆಲ್ಲ ವ್ಯವಸ್ಥೆ ಮಾಡವ್ರೆ, ನೆಲ್ಲಿಗಳನ್ನೆಲ್ಲ ಹಾಕ್ಸ್ಕೊಡ್ತಾವ್ರೆ, ಹೇಳ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಮಾಡ್ತಾವ್ರೆ. ಎಲ್ಲ ಸ್ವಚ್ಛತೆ ಐತೆ? ಆಯ್ತು ಆಯ್ತು. ತಮ್ಮ ಕುರಿ ಮೇಸರು ಆಡು ಎಲ್ಲ ಸಾಕಿದ್ದೀರಾ? ಸಾಕಿದ್ದೀವಿ. ಓಕೆ, ನಿಮಗೆ ಏನಾದ್ರು ಸಹಾಯ ಮಾಡಿದಾರಾ ಸುರೇಶ್ ಗೌಡ್ರು? ಕೇಳಿಲ್ಲ ಕಣಪ್ಪ ಅವ್ರ ಬಗೆಗೆ, ಯಾಕೆ ಇಲ್ಲದ್ದು ಹೇಳ್ಬಾರ್ದು. ಕೇಳಿರಿ ಏನೋ ಮಾಡ್ತಾರೇನೋ, ನಾವು ಕೇಳಿಲ್ಲ ಒಟ್ಟಿನಲ್ಲಿ ಅಷ್ಟೇ. ನೋಡಿದ್ದೀರಾ ನೀವು ಅವ್ರನ್ನ ಯಾವತ್ತಾದ್ರೂ? ನೋಡಿದ್ದೀವಿ ಜನಕ್ಕೆ ಬಂದಾಗೆಲ್ಲ ನೋಡಿದ್ದೀವಿ, ಮಾತಾಡ್ಸಿದ್ದೀವಿ, ಎಲ್ಲ ಮಾಡಿದ್ದೀವಿ.
ಜನಗಳ ಜೊತೆ ಹೇಗಿರ್ತಾರೆ ಸುರೇಶ್ ಗೌಡ್ರು? ಚೆನ್ನಾಗಿರ್ತಾರೆ, ಚೆನ್ನಾಗಿರ್ತಾರೆ. ಊರಿನ ಜನ ಎಲ್ಲ ಒಳ್ಳೆ ಅಭಿಪ್ರಾಯ ಇದೆಯಾ ಸುರೇಶ್ ಗೌಡ್ರ ಬಗ್ಗೆ? ಅಭಿಪ್ರಾಯ ಇದೆ. ಅದೇ ಎಲ್ಲ ಇದನ್ನ ಮಾಡ್ತಾವ್ರಿ, ಮಾಹಿತಿ ಎಲ್ಲ ಮಾಡ್ತಾರೆ. ಈ ಸಲ ಅವರೇ ನಿಲ್ತಾರ? ನಿಲ್ಲಂಗಿಲ್ಲ ಅಲ್ವಾ? ನಿಂತಿದ್ದಾರೆ. ನಿಂತವ್ರ ಮತ್ತೆ ಗೆದ್ದು ಬರ್ತಾರ ಮುಂದಿನ ಚುನಾವಣೆ ನಿಂತ್ರೆ? ಏನೋ ಬರಲೇಬೇಕು, ನೋಡೋಣ. ನಾವು ಆದಷ್ಟು ಪ್ರಯತ್ನ ಮಾಡೋದು, ನಮ್ಮ ಕೈಲಿ ಒಂದು ಓಟ್ ಇರ್ತದೆ, ನಾವು ಪ್ರಯತ್ನ ಪಟ್ಟು ಅವ್ರಿಗೆ ಹಾಕೋದು. ಮುಂದಿನ ಇದು ಯಾರು ಏನು ಮಾಡ್ತಾರೋ ಮೋಸ, ಅವ್ರ ಹಿಂದೆ ತಿರ್ಗೋರೆ ಅವ್ರಿಗೆ ಮೋಸ ಮಾಡ್ತಾರೆ. ಒಟ್ಟು ಸುರೇಶ್ ಗೌಡ್ರು ಗೆದ್ದು ಬರ್ಬೇಕು. ಗೆದ್ದು ಬರಬೇಕು. ತಾತ ಬಾಯ್ಲೆ ತಾತ, ಬಾಯ್ಲೆ ತಾತ, ಸುರೇಶ್ ಗೌಡ್ರ ಬಗ್ಗೆ ಮಾತಾಡ್ಬೇಕು ಬಾ. ನಿಮ್ಮ ಕ್ಷೇತ್ರದ ಶಾಸಕರು MLA ಅದಾರಲ್ಲ, ನಿಮ್ಮ ಕ್ಷೇತ್ರ ಶಾಸಕರು ಗೊತ್ತಾ? ಅಜ್ಜ ನಿಮ್ಮ ಕ್ಷೇತ್ರ ಶಾಸಕರು ಸುರೇಶ್ ಗೌಡ್ರು. ಒಂದು ತುಂಬ ಒಳ್ಳೆಯವರು, ತುಂಬ ನಮ್ಗೆ ಉಪಕಾರ ಮಾಡವ್ರೆ. ಆದರೆ ಮಧ್ಯದ ಜನ ಸರಿ ಇಲ್ಲ, ಕುಡಿಯೋಕ್ಕೆ ನೀರು ಕೊಡಲ್ಲ. ಒಂದು ಸ್ವಲ್ಪ ಮಧ್ಯದ ಇವ್ರು ಅಷ್ಟೇ. ಸುರೇಶ್ ಗೌಡ್ರು ಒಳ್ಳೆಯವರು. ಸುರೇಶ್ ಗೌಡ್ರು ಮಾತ್ರ ನಮಗೆ ಎಲ್ಲದಕ್ಕೂ ಅನುಕೂಲ ಮಾಡಿ ಇದು ಮಾಡಿದ್ದಾರೆ. ನನಗೊಂದು ಓಟ್ ಪಿಂಚನ್ ಮಾಡಿಸ್ಕೊಡಿ ಅಂತ ಅವ್ರನ್ನ ಕೇಳಬೇಕು. ಮುಂದಿನ ಇದರಲ್ಲಿ ಕೇಳೋಣ ಅಂತ ಅವರೇ ಬರಬೇಕು ಅಂತ ನಮಗೆ ತುಂಬ ಇದು ಹೆಮ್ಮೆ. ಏನೆಲ್ಲ ಕೆಲಸ ಮಾಡಿದ್ದಾರೆ ನಿಮ್ಮ ತುಮಕೂರು ಭಾಗದಲ್ಲಿ ಸುರೇಶ್ ಗೌಡ್ರು? ರೋಡ್ ಮಾಡಿದ್ದಾರೆ, ಬಡವ್ರ ಬಗ್ಗರಿಗೆ ಇದು ಮಾಡಾರೆ, ಇದು ಎಲ್ಲ ಇದು ಮಾಡಿದ್ದಾರೆ, ಎಲ್ಲ ಅನುಕೂಲ ಮಾಡಿದ್ದಾರೆ. ಬಸ್ ಫೆಸಿಲಿಟಿ ವ್ಯವಸ್ಥೆ, ಸ್ವಚ್ಛತೆ, ಕುಡಿಯೋ ನೀರು ಎಲ್ಲ ಬರ್ತಾವ? ಎಲ್ಲ ಬರ್ತದೆ. ಕುಡಿಯೋ ನೀರಿಗೆ ಒಂದು ಸ್ವಲ್ಪ ತೊಂದರೆನೇ ಸರ್. ಅವ್ರು 2008ರಾಗ 2013ರಾಗ ಗೆದ್ದು ಬಂದ್ರು, ಮತ್ತೆ 2023ರಾಗ ಗೆದ್ದು ಬಂದ್ರು. ಈ ಕ್ಷೇತ್ರದ ಜನರಿಗೆ ಹೆಂಗಿದಾರಂತ? ತುಂಬ ಒಳ್ಳೆಯವ್ರು ಸರ್, ತುಂಬಾ ಒಳ್ಳೆಯವರು. ಗೆದ್ದಿಲೇಬೇಕು. ಜನರಿಗೆ ರೆಸ್ಪಾನ್ಸ್ ಮಾಡ್ತಾರ? ಹ್ಞೂ ಸರ್ ಮಾಡ್ತಾರೆ. ಮಾಡ್ತಾರೆ ಸರ್. ನಮಗೆ ತುಂಬ ಒಳ್ಳೆಯವ್ರು, ಅವರೇ ಬೇಕು ಅನ್ನಿಸ್ತದೆ. ಅವರೇ ಬೇಕು. ಭೇಟಿಯಾಗಿದ್ದಾರೆ ಯಾವತ್ತಾದ್ರು? ಹ್ಞೂ ಸರ್, ತುಂಬ ಟ್ಯಾಂಕ್ಸ್ ಕೊಟ್ಟಿದ್ದೀನಿ. ಆಗಳ ನಾನು ಮಿಸ್ಟರ್ ತಿಮ್ರಾಜು ಅಂತ. ತಿಮ್ರಾಜು? ಹ್ಞೂ ಹೇಳಿ. ನಿಮ್ಮ ಕಂಡೊಡನೆ ಅದು ಟ್ಯಾಂಕ್ಸ್ ಕೊಟ್ಬಿಟ್ಟು ಹೋಗ್ತಾರೆ. ಥ್ಯಾಂಕ್ಸ್ ಕೊಡ್ತಾರೆ. ಹ್ಞೂ ಸರ್. ಓಕೆ, ಮತ್ತೇನಂತೀರಿ ಸುರೇಶ್ ಗೌಡ್ರ ಬಗ್ಗೆ? ಮತ್ತೆ ಮುಂದಿನ ಚುನಾವಣೆ ನಿಂತ್ರೆ ಗೆದ್ದು ಬರ್ತಾರೆ ಹಾಗಾದ್ರೆ? ಗೆದ್ದು ಬರಲೇಬೇಕು ಸರ್. ಯಾಕೆ ಆಗಲ್ಲ, ಏನಕ್ಕೆ ಬರಲ್ಲ? ನಮ್ಮ ಕ್ಷೇತ್ರದಲ್ಲಿ ಬಂದೇ ಬರ್ತಾರೆ. ಬಂದೇ ಬರ್ತಾರೆ. ಹ್ಞೂ, ತುಮಕೂರಲ್ಲಿ ಮತ್ತೆ ಗೆಲ್ಲೇಬೇಕು. ಗೆಲ್ಲೇಬೇಕು, ಮಂತ್ರಿ ಆಗ್ಲೇಬೇಕು. ಮಂತ್ರಿ ಆಗಲೇಬೇಕು ಅವರು. ಓಕೆ, ಕೆಲಸ ಮಾಡ್ತಿದ್ದಾರೆ ಸುರೇಶ್ ಗೌಡ್ರು. ಚೆನ್ನಾಗೇ ಮಾಡ್ತಾರೆ. ಏನೆಲ್ಲ ಮಾಡಿದ್ದಾರೆ? ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಸುರೇಶ್ ಗೌಡ್ರು? ಅವ್ರ ಕಾಲದಲ್ಲಿ ಓಟ್ ಪಿಂಚನ್ಗಳು ಮಾಡಿಸ್ಕೊಟ್ಟವ್ರೆ ಅನುಕೂಲವಾಗಿ. ಹಿಂಗೆ ಯಾವ್ದು ಏನೋ ಇಲ್ಲ, ಹಿಂಗೆ ಏನನ್ನ ಮಾಡ್ಸವ್ರೆ. ನಮ್ಗೆ ಇಲ್ಲ ಅಂತ ಹೇಳಕ್ಕಿಲ್ಲ, ಮಾಡ್ಸವ್ರೆ. ಎಲ್ಲ ಮಾಡಿದ್ದಾರೆ. ಮಾಡಿದ್ರು. ಯಾವ ಅಜ್ಜ ನಿಮ್ದು? ಇದೇ ಊರು. ಇದೇ ಊರು. ರೋಡ್ ಎಲ್ಲ ಹೆಂಗಿದೆ? ಸ್ವಚ್ಛತೆ ಹೆಂಗಿದೆ? ಕುಡಿಯಕ್ ನೀರ್ ಬರ್ತಾವ? ಬರ್ತಾವ ಈಗ. ರೋಡ್ ಎಲ್ಲ ಹೆಂಗಿದೆ? ಚೆನ್ನಾಗೈತೆ. ಬಸ್ ಫೆಸಿಲಿಟಿ ಎಲ್ಲ ಇದೆ? ಬಸ್ ವ್ಯವಸ್ಥೆ ಐತಿ, ಎಲ್ಲ ಚೆನ್ನಾಗಿದೆ. ಎಲ್ಲ ಐತಿ. ಓಕೆ, ಜನರ ಜೊತೆಗೆ ಹೆಂಗಿರ್ತಾರೆ? ಜನರ ಜೊತೆಗೆ ಹೆಂಗಿರ್ತಾರೆ ಸುರೇಶ್ ಗೌಡ್ರು? ಅವ್ರು ಚೆನ್ನಾಗಿರ್ತಾರೆ. ಅವ್ರನ್ನ ಸುರೇಶ್ ಗೌಡ್ರನ್ನ ಕಾಣ್ತಾರ, ನಮ್ಮಂಗೆ ಹಳೆ ಬಟ್ಟೆ ಕಾಣತ್ತಿಲ್ಲ. ಮಾತಾಡಿಸ್ತಾರೆ ಎಲ್ರು? ಮಾತಾಡ್ತಾರೆ ಬಂದ್ರಿ. ಮತ್ತೆ ನೆನ್ನೆ ಬಂದಿದ್ರಲ್ಲ, ಬಂದಿಲ್ಲ ಅವರು. ಸಾಯಂಕಾಲ ಬರ್ತೀನಿ, 6 ಗಂಟೆ ಬರ್ತೀನಿ ಊಟಕ್ಕೆ ಅಂತ ಹೇಳಿದ್ರು ಅವರು. ಊಟಕ್ಕೆ ಬರ್ತೀನಿ ನಾನು, ಎಷ್ಟೊತ್ತನಾಗ್ಲಿ ನಾನೆಲ್ಲ ಹೋಗ್ತಾ ಇದ್ದೀನಿ ಅಂತ ಹೇಳಿರು. ಇದಕ್ಕೆ ಭೋಜನ ರಾಮಣ್ಣನ ಮಂತ್ಯಾಗ ಊಟಕ್ಕೆ ಬರ್ತೀನಿ ನಾನು ಅಂತ ಅಂದ್ರು. ಅವಾಗ ಬಂದು ಊಟಕ್ಕೆ ಅವ್ರ ಮನೆ ಏನೇನೋ ಮಾಡಿಸಿದ್ರು, ಊಟ ಮಾಡ್ಕೊಂಡು ಹೋದ್ರು. ಜನ ಏನಂತಾರೆ ಅವ್ರ ಬಗ್ಗೆ? MLA ಬಗ್ಗೆ ಏನಂತಾರೆ? ಚೆನ್ನಾಗವ್ರು ಅಂತಾರೆ. ಕೆಲಸ ಕಾರ್ಯಗಳ ಬಗ್ಗೆ ಮಾಡ್ತಾರೆ, ಮಾಡೋರು. ಮತ್ತೆ ನೆಕ್ಸ್ಟ್ ಇಲೆಕ್ಷನ್ ನಿಂತ್ರೆ ಗೆದ್ದು ಬರ್ತಾರೆ. ಮಂತ್ರಿ ಆಗ್ಬೇಕಂತಾರ ಅವರು? ಮಂತ್ರಿ ಆಗ್ಬೇಕಂತೆ. ಆಗ್ಲಿ ಬಿಡಿ, ಮಾಡೋಣ ಬಿಡಿ, ಒಳ್ಳೇದೇ. ನಾವು ಆಗ್ಲಿ ಬಿಡಿ. ನೀವೇನ್ ಹೇಳ್ತೀರ? ನಮಗೆ ಮಾಡ್ಯವ್ರು ಬಿಡಿ, ಅವ್ರು ಎಲ್ಲೂ ತೇಳಬಾರ್ದು. ನಮಗೆ ಎಲ್ಲ ದೇವಸ್ಥಾನದ್ದು ದುಡ್ಡು ದೇವಸ್ಥಾನ ಮಾಡಿಕೊಟ್ರು. ಆಮೇಲೆ ನಮ್ಮ ಹೆಂಗಸರಿಗೆ 2 ಕಿಡ್ನಿ ಫೇಲ್ ಆಗಿತ್ತು. ಬೆಂಗಳೂರಿಗೆ 7.5 ಲಕ್ಷ ರೂಪಾಯಿ ದುಡ್ಡು ಆಯಿತು. 7.5 ಲಕ್ಷ 7.5 ಲಕ್ಷ ಆಯಿತು. ಕಡೆ ಅನಂತರಿಗೆ ಏನೂ ನಿನ್ನಗತಿ ಇಲ್ದಂಗೆ ಆಗೋಯ್ತು ನಮಗೆ. ಆಮೇಲೆ ಹೋಗಿ ಅವ್ರ ಹತ್ರ ಹೋಗಿ ಬೇಡ್ಕೊಂಡೆ. ತುಮಕೂರಿನಲ್ಲಿ ತುಮಕೂರು ಆಸ್ಪತ್ರೆಯಲ್ಲಿ ಒಳಗೆ ತಗೊಂಡ್ರಲ್ಲ ಪೇಷಂಟ. ಹಿಂಗಾಗೈತೆ ಅಂತೇಳಿ ಕಣ್ಣು ನೀರು ಹಾಕ್ಕೊಂಡು ನಿಂತ್ಕೊಂಡೆ. ಏನು ಮಾಡ್ಬೇಕಪ್ಪ? ದುಡ್ಡು ಕೊಡ್ಬೇಕಾ? ಇಲ್ಲ, ಏನು ಮಾಡ್ಬೇಕು ಹೇಳು ಅಂದರು. ಸಾರ್, ನೀವು ದುಡ್ಡು ಕೊಟ್ಟರೆ ನಮ್ಮ ಹತ್ರ ಇರೋಲ್ಲ. ಏನೋ ಇನ್ನೂ 6 ವರ್ಷ ಇರಲಿ, ಒಂದು ಡಯಾಲಿಸ್ ಮಾಡ್ಸೋಕೆ ಹೇಳಿ. 3 ದಿನಕ್ಕೊಂದು ದಿವಸ ಮಾಡ್ಸೋದು. ಅದನ್ನು ಹಿಂಗೆ ಒಳಗೆ ತಗೊಂತ ಇಲ್ಲ ಅಂತ ಹೇಳಿದ್ರು. ತಿರ್ಗಾ ಆಮೇಲೆ ಒಳಗೆ ತಗೊಂಡ್ರು. ಫೋನ್ ಮಾಡಿರು ಆಸ್ಪತ್ರೆಗೆ. ಆಗ ಒಳಗೆ ತಗೊಂಡ್ರು. ಇವತ್ತು 3 ದಿವ್ಸಕ್ಕೊಂದ್ಸತಿ ಡಯಾಲಿಸ್ ಮಾಡ್ತಾವ್ರೆ ತುಮಕೂರು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ನಮಗೆ ಮಾಡ್ಯಾವ್ರಪ್ಪ, ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾವು ಮಾಡಿರೋದು ನೆನ್ಸ್ಕೊಬೇಕು. ತುಂಬ ನಮ್ಗೆ ಒಳ್ಳೇದು ಮಾಡಿದ್ರು. ನಮಗೆ ಇವತ್ತು ಉಳಿತಿರಲಿಲ್ಲ ಇಲ್ಲಿವರೆಗೂ. ನಮ್ಮ ಹೆಂಗಸರು 2 ಹೋಗಿರೋದು ಕಿಡ್ನಿ ಸಹಾಯ ಮಾಡಿದ್ರು ಸುರೇಶ್ ಗೌಡ್ರು. ಮಾಡ್ಯಾವ.
ಅವ್ರಿಂದ ಇವತ್ತು ನಾವು ಸುಳ್ಳು ಹೇಳಕ್ಕಾಗ್ತದ? ದೇವರು ದೇವ್ರು ಇದ್ದಂಗೆ ಅವ್ರು ಇರೋದು ನಮ್ಗೆ ಇವಾಗ. ನಾವು ಇರೋದೇ ಹೇಳ್ಬೇಕು, ಇಲ್ಲದ ಹೇಳಕ್ಕಾಗಲ್ಲ. ಯಾರು ಏನಾರ ಹೇಳ್ಕೊಳ್ಳಿ. ಈ ಬಚ್ಚಗಾರ ಬರೋರು ಸೊಪ್ಪು ಬರೋರು ಸೊಪ್ಪುಳ್ಳಿಗಳು ಸೊಪ್ಪು ಹೆಸರು ಮಾಡಿ ನನಗೆ ಇನ್ಯಾವುದೋ ಬೇಡಿ ಸೊಪ್ಪು ಹೆಸರು ಮಾಡಿ ಅನ್ನೋರು. ಹಂಗೆ ಮಾಡಿರು, ಹಂಗೆ ಬಂದು ಕತೆ ಮಾಡಿದ್ರು. ಇಲ್ಲದ ಹೇಳ್ಬೇಕು. ಈಗಿನ ಕಾಲದೊಳಗೆ ಒಂದು ಓಟ್ ಪೆನ್ಷನ್ ಮಾಡಿಸ್ಬೇಕಾದ್ರೆ ತೋಟಿ ತಳವಾರ ಕುಳ್ಳೋಡಿ ಎಲ್ಲ ಕೊಡಬೇಕು. 5,000 6,000 ಕೊಡೋದು ಕಷ್ಟ. ಆಗಿನ ಮನೆಯಲ್ದವ್ರಿಗೆ ಮನೆ ಮಾಡಿಸ್ಕೊಟ್ರು, ಬತ್ತಿಲ್ದವ್ರು ಬತ್ತ ಮಾಡಿರೋದು ನಮ್ಮ ಹೆಂಗಸರು ಜೀವ ಉಳಿದಿರೋದು ಅವರಿಂದ. ಇವತ್ತು ಮಾಡ್ಯವ್ರಿ ಕಿಲ್ಲಾನ್ ಮಾಡ್ಯವ್ರು ಅವರು. ವೀಕ್ಷಕರು, ತುಂಬ ಮನಕಲ್ಕುವಂಥ ಘಟನೆ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸುರೇಶ್ ಗೌಡರು ಈಗಷ್ಟೇ ಒಬ್ಬ ಗ್ರಾಮದ ಒಬ್ಬ ಬಡ ಪ್ರತಿಭೆ ಹೇಳ್ತಾ ಇದ್ರು, ಅವ್ರ ವೈಫಿಗೆ ಎರಡು ಕಿಡ್ನಿ ಹೋಗಿತ್ತಂತೆ. ಅವರು ಅಂಗಲಾಚಿ ಬೇಡದಾಗ ತತ್ಕ್ಷಣ ಒಂದು ಸರ್ಕಾರಿ ಆಸ್ಪತ್ರೆಯ ವೈದ್ಯರಿಗೆ ಕರೆ ಮಾಡಿ, ಬೆಂಗಳೂರು ಮಟ್ಟದಲ್ಲಿ ಕರೆ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸವನ್ನು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸುರೇಶ್ ಗೌಡರು ಮಾಡಿದ್ದಾರೆ. ಹಾಗಾಗಿ ಅವ್ರು ಮಾಡಿರುವಂತಹ ಕೆಲಸ ಕಾರ್ಯಗಳನ್ನ ಇಂದಿನ ಜನ, ಆ ಗ್ರಾಮಸ್ಥರು ಇವತ್ತು ನೆನೀತಾ ಇರುವಂಥದ್ದು. ಮಾಡಲಿ ರಚನೆ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಬುದ್ಧಿ ಕಲಿಸುವಂಥ ಪಾಪ ಒಳ್ಳೆ ನಮ್ಮ ಶಾಸಕರು, ಸತ್ಯವಾದ ಶಾಸಕರು. ಯಾವ ನಿಮ್ಮದು? ನಮ್ಮದು ಕಳ್ಳಿಪಾಳ್ಯ, ಮಜರಿ ಕಳ್ಳಿಪಾಳ್ಯ, ಮಸ್ಕಲ್ ಮಜರಿ ಕಳ್ಳಿಪಾಳ್ಯ. ಇವತ್ತು ನಮ್ಮ ಮೊಮ್ಮಗನ ಮದುವೆ ಇದೆ, ಶನಿವಾರ ಬಂದರು. ಅವ್ರಿಗೆ ಪತ್ರಿಕೆ ತಂದು ಕೊಡಕ್ಕೆ ಬಂದಿದ್ದೀವಿ. ಪತ್ರಿಕೆ ಕೊಡಕ್ಕೆ ಬಂದಿದ್ದೀವಿ. ರಸ್ತೆ, ಕುಡಿಯುವ ನೀರು, ಸ್ವಚ್ಛ ಏನು ತೊಂದರೆ ಇಲ್ಲ. ಎಲ್ಲ ಏನು ತೊಂದರೆ ಇಲ್ಲ. ರಸ್ತೆ, ಕುಡಿಯೋ ನೀರಿಗೆ ಎಲ್ಲ ಅನುಕೂಲ ಇದೆ. ಎಲ್ಲ ಅನುಕೂಲ ಇದೆ. ಬಂದಿರ್ತಾರ ನಿಮ್ಮ ಊರಿಗೆ ಶಾಸಕರು? ಬರ್ತಾರೆ. ಮಾತಾಡಿಸ್ತೀರ ಅವ್ರನ್ನ? ಅವಾಗ ಬರ್ತಾರೆ. ಜನರ ಜೊತೆಗೆ ಹೆಂಗಿರ್ತಾರೆ ಚೆನ್ನಾಗಿ ಗೌಡ್ರು? ಬೇಸ್ ಬರ್ತಾರೆ. ಅವರು ಎಲ್ಲ ಸ್ನೇಹಿತರು ಅಂತಾಗಿ ಎಲ್ಲ ನಿಂತ್ಕೊಂಡು ಯಾರೇ ಬರಲಿ ಏನಪ್ಪ ನಿಮ್ಮ ಸಮಸ್ಯೆ ಅಂತ ವಿಚಾರಿಸ್ತಾರೆ. ಸಾಕು, ಅಷ್ಟೇ ಸಾಕು ಸರ್. ಮತ್ತೆ ಅವ್ರಿಗೆ ಹೆಚ್ಚೆಚ್ಚು ಪಕ್ಷದಾಗ ಉನ್ನತ ಅಧಿಕಾರ ಸಿಗಬೇಕಂತಿರ್ತಾರ, ಏನ್ ಹೇಳ್ತೀರಿ? ಮತ್ತೆ ಗೆಲ್ತಾರೆ. ಮತ್ತೆ ಗೆಲ್ತಾರೆ. ಬರೋ ಮತ್ತೆ ಗೆದ್ದೇ ಗೆಲ್ತಾರೆ. ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ಓಟ್ ಹಾಕಕ್ಕೆ ಎಲ್ಲ ನಾವು ಗೆದ್ದೇ ಗೆಲ್ತಾರೆ. ಅವ್ರು ಗೆಲ್ತಾರೆ. ನನಗೆ ಚೆನ್ನಾಗಿ ಭರವಸೆ ಇದೆ. ಗೆಲ್ತಾರೆ ಸರ್. ನಿಮ್ಮ 3 ಜನ ಅಷ್ಟಲ್ಲ, ಇಡೀ ಸಿಟಿ ಜನ ಎಲ್ಲ ಹೆಂಗೆ ಸುರೇಶ್ ಗೌಡ್ರ ಬಗ್ಗೆ ಇಲ್ಲೇ ಈಗೆಲ್ಲ ಕೊಂಡಾಡ್ತಾರೆ ಅವ್ರನ್ನ. ಚೇ ಭಾರಿ ಕಂಡೀಷನ್ ಮಾತಾಡ್ತಾರೆ, ತೆಗೆದೇ ಹೋಗದೆ ಮಾತಾಡ್ತಾರೆ. ಭಾರಿ ಕಂಡೀಷನ್ನು ಬಗ್ಗೆ ಎಲ್ಲ ಹಳ್ಳಿ ಜನ, ಸಿಟಿಯವರು ಎಲ್ಲ ಸುರೇಶ್ ಗೌಡ್ರ ಕಂಡೀಷನ್ನು ಚೆನ್ನಾಗಿ ಕೆಲಸಗಳು ಮಾಡ್ತಾರೆ ಅಂತ ಭಾಳ ಹೊಗಳ್ತಾರೆ. ಭಾಳ ನೇರ ನಿಷ್ಠುರ ರಾಜಕಾರಣಿ. ನಿಷ್ಠಾವಂತ. ಗೆದ್ದು ಬರ್ತಾರೆ. ನಿಮ್ಮ ಹೆಸರು? ಆಂಜನಪ್ಪ. MLA ನಮಗೆಲ್ಲ ಅನುಕೂಲನೂ ಮಾಡಿಕೊಟ್ಟವ್ರೆ. CC ರೋಡ್ ಮಾಡವ್ರೆ, ಮನೆಗೆ ನೆಲ್ಲಿ ಮಾಡವ್ರೆ, ನಾವು ಬಂದು ಕೇಳಿ ಸವಲತ್ತೆಲ್ಲ ಮಾಡಿಕೊಟ್ಟವ್ರೆ. ನಮ್ಗೆ ಯಾವುದೇನು ಕೊರತೆ ಮಾಡಿಲ್ಲ. ಇವತ್ತೊಂದು ರೋಡ್ ವಿಚಾರಕ್ಕೋಸ್ಕರ ನಾವು ಬಂದಿದ್ದೀವಿ ಮಾತಾಡೋಕ್ಕೆ. ಇದನ್ನು ನಡೆಸ್ಕೊಡ್ತೀವಿ ಅಂತ ಹೇಳವ್ರೆ. ಎಲ್ಲಾದರೂ ಸ್ಪಂದಿಸ್ತಾರೆ. ನಿಮ್ಮ ಊರಿನಲ್ಲಿ ಅಥವಾ ಸಿಟಿಗಳೆಲ್ಲ ಕೆಲಸ ಕಾರ್ಯಗಳು ಹೇಗಾಗಿದೆ? ಎಲ್ಲ ಚೆನ್ನಾಗಿದ್ದಾವೆ. ಮತ್ತೊಮ್ಮೆ ಈ ಶಾಸಕರು ನಿಂತರೆ ಮತ್ತೆ ಗೆದ್ದು ಬರ್ತಾರೆ? ಗೆದ್ದು ಬರ್ತಾರೆ. ನಿಮ್ಗೆ ಏನೇನು ಕೆಲಸ ಕಾರ್ಯಗಳು ಮಾಡಿಕೊಟ್ಟಿದ್ದಾರೆ MLA? ಹೌದು, ನಾವು ಒಂದೇ ಊರು, ಗೋವಿಂದರಾಜಪುರ. ಎಲ್ಲ ಮನೆಗೆ ನೆಲ್ಲಿ ಕೊಟ್ಟವ್ರೆ, ರೋಡ್ ಮಾಡಿಸ್ಕೊಟ್ಟಾರೆ. ನಾವು ಇವತ್ತು ಮನೆಗೆ ಒಂದು 5-6 ಮನೆ ರೋಡ್ ಇರಲಿಲ್ಲ, ಅದಕ್ಕೆ ಕೇಳೋಕ್ಕೆ ಇಲ್ಲಿ ಬಂದಿದ್ದೀವಿ. ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟವ್ರೆ. ಅದಕ್ಕೋಸ್ಕರ ಬಂದಿದ್ದೀವಿ, ಮಾಡಿಕೊಡ್ತಾರೆ. ಜನರ ಜೊತೆಗೆ ಹೇಗಿರ್ತಾರೆ MLA ಅವರು? ಎಲ್ಲದಕ್ಕೂ ಹೊಂದ್ಕೊಂಡು ನಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ತೀವಿ ಅಂತ ನಂಬಿಕೆ ಕೊಡ್ತಾರೆ, ಮಾಡೇ ಕೊಡ್ತಾರೆ. ಅದೇ ಥರ ನಡ್ಕೋತಾವ್ರೆ. ಅದಕ್ಕೋಸ್ಕರನೇ ಅವ್ರು ನಂಬಿ ಬಂದಿರೋದು. ಎಲ್ಲ ಕೆಲಸನೂ ಕೇಳ್ತಾ ಇರ್ತೀವಿ, ಬಂದು ಹೋದ ತಕ್ಷಣ ಸ್ಪಂದಿಸ್ತಾರೆ. ಅವ್ರು ನಾವೇನೇ ಕೇಳಿದ್ರು ಮಕ ಇದು ಮಾಡ್ಕೊಳ್ಳಲ್ಲ, ಚೆನ್ನಾಗಿ ಮಾಡಿಕೊಡ್ತಾರೆ, ಮಾತಾಡ್ತಾರೆ. ಮತ್ತೊಮ್ಮೆ ಎಲೆಕ್ಷನ್ ನಿಂತರೆ ಗೆದ್ದು ಬರ್ತಾರೆ ಹಾಗಾದ್ರೆ? ಭರವಸೆ ಐತೆ, ನಾವು ಮಾಡ್ತೀವಿ. ಅವ್ರಿಗೆ ಓಟ್ ಹಾಕೋದು ನಾವು. ಅಭಿವೃದ್ಧಿ ಕಾರ್ಯಗಳು ಮಾಡ್ತಾರೆ, ಇನ್ನೂ ಮಾಡ್ತಾರೆ ಅಂತ ನಮಗೆ ಭರವಸೆ ಐತಿ. ಸರ್ ನಾವಿಲ್ಲಿ ನಮಗೆ ತಿರುಗಾಡೋಕ್ಕೆ ರೋಡ್ ಬೇಕು. ಈಗ 2 ವರ್ಷದಿಂದ ಓಡಾಡ್ತಾ ಇದ್ದೀವಿ. ಅವರು ಏನು ಈಗ ಮಾಡ್ಕೊಡ್ತೀವಿ ಅಂತ ಹೇಳವ್ರೆ, ನಾವು ಒಪ್ಕೊಂಡವ್ರೆ, ಮಾಡಿಕೊಡ್ತಾರೆ. ನಾವು ಅವ್ರಿಗೆ ಹಾಕೋದು, ಅವರೇ ಮುಂದೆ ಬರೋದು. ಇನ್ನು ಏನೆಲ್ಲ ಕೆಲಸ ಕಾರ್ಯಗಳು ಆಗ್ಬೇಕಂತೀರಿ? ಆಗಬೇಕು. ಶಾಸಕರಿಂದ ನಮ್ಗೆ ಆಗಬೇಕು. ಈ ಅವಧಿಯಲ್ಲಿ ಆಗ್ಬೇಕು. ನಮ್ಗೆ ಏನೆಲ್ಲ ಆಗಬೇಕು ಅಂತ ಶಾಸಕರಿಗೆ ಹೇಳ್ತೀರಂತ? ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ಎಲ್ಲರೂ ಮಾಡ್ತೀರಿ. ನಮ್ಮ ಗೋವಿಂದರಾಜಪುರ ಗ್ರಾಮಕ್ಕೆ ಮೊದಲು MLA ಆಗಿ ಬಂದಾಗ ಅವರು ಸುಮಾರು ಏನೂ ಕೆಲಸ ಆಗಿರಲಿಲ್ಲ. ರೋಡು ಮಣ್ಣು ರೋಡ್ ಇತ್ತು, ಚರಂಡಿ ನೀರು, ಬಚ್ಚಲು ಮನೆ ನೀರೆಲ್ಲ ರೋಡಲ್ಲಿ ಹೋಗ್ತಾಯಿತ್ತು. ಅದನ್ನೆಲ್ಲ ತಪ್ಪಿಸಿ ಗೋವಿಂದರಾಜಪುರ ಮಧುರೆ ಶ್ರೀನಿವಾಸಪುರಕ್ಕೆ 2ಕ್ಕೂ CC ರೋಡ್ ಮಾಡಿಕೊಟ್ಟು ಮತ್ತು ಟಾರ್ ರಸ್ತೆಗೆ ಮಾಡಿಕೊಟ್ಟು ಅಭಿವೃದ್ಧಿ ಮಾಡಿ ಇವತ್ತು ಜನಪರ ಕೆಲಸನ ಉತ್ತಮವಾಗಿ ಮಾಡ್ಕೊಂಡು ಹೋಗ್ತಾವ್ರೆ.
ಮತ್ತೊಂದು ಬಾರಿ ಅಲ್ಲ 5 ಬಾರಿ ನಿಂತರೂ ಸುರೇಶ್ ಗೌಡ್ರು ಗ್ರಾಮಾಂತರದಲ್ಲಿ ಗೆಲ್ತಾರೆ, ಸಚಿವರು ಆಗ್ತಾರೆ. ಸಚಿವರು ಆಗಬೇಕು. ಓಕೆ, ಅಂದ್ರೆ ಈಗ 2008ರಿಂದ ಒಮ್ಮೆ ಗೆದ್ರು, 13ರಲ್ಲಿ ವಿನ್ ಆದ್ರು, ಮತ್ತೆ ಈಗ ವಿನ್ ಆಗಿದ್ದಾರೆ. ಹಿರಿಯ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಜಿಲ್ಲೆಯಲ್ಲಿ. ಬರೀ ಒಂದೇ ಕ್ಷೇತ್ರಕ್ಕೆ ಸೀಮಿತ ಅಲ್ಲ, ಇಡೀ ಕ್ಷೇತ್ರದಾದ್ಯಂತ ಇಡೀ ತುಮಕೂರು ಜಿಲ್ಲೆಯಾದ್ಯಂತ ಯಾವುದೇ ಕ್ಷೇತ್ರಕ್ಕೆ ಹೋಗಲಿ ಸುರೇಶ್ ಗೌಡ್ರು ಬಂದರಲ್ಲಿ ಇಮಿಡಿಯೇಟ್ಲಿ ಅಲ್ಲಿ 1,000-1,500 ಸೇರಿ ಅವ್ರನ್ನ ಗುರುತಿಸಿ ಮಾಡುವಷ್ಟು ಬೆಳೆದವರು ಅವರು. ಅದೇನು ಸಮಸ್ಯೆ ಇಲ್ಲ. ಯಾವುದೇ ಕ್ಷೇತ್ರಕ್ಕೆ ಹೋಗಲಿ ತುಮಕೂರು ಜಿಲ್ಲೆಯಲ್ಲಿ 11 ಕ್ಷೇತ್ರದಲ್ಲಿ ಯಾವ ಕ್ಷೇತ್ರಕ್ಕೂ ಹೋಗಲಿ ಸುರೇಶ್ ಗೌಡ್ರು ಬಂದರೆ ಇಮಿಡಿಯೇಟ್ಲಿ ಜಾಯ್ನ್ ಆಗ್ತಾರೆ ಎಲ್ಲರೂ. ಅಷ್ಟು ಅಭಿವೃದ್ಧಿ ಮಾಡ್ಯಾರೆ, ಅಷ್ಟು ಜನಪರಿಚಿತರು ಆಗ್ಯವ್ರೆ. ಪಕ್ಷದಲ್ಲಿ ಅವ್ರಿಗೆ ಇನ್ನಷ್ಟು ಉನ್ನತ ಸ್ಥಾನಗಳು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಹೇಳ್ತಾರೆ? ಉನ್ನತ ಸ್ಥಾನ ಸಿಕ್ಕಿದ್ದು ಜಿಲ್ಲಾ ಅಧ್ಯಕ್ಷರಾಗಿದ್ದರು, ಅದಾದಮೇಲೆ ಜಿಲ್ಲಾಧ್ಯಕ್ಷರು ಬೇರೆ ಕಾರ್ಯಕರ್ತರು ಬಿಟ್ಟವ್ರು. ನಮ್ಮಂಥ ಕಾರ್ಯಕರ್ತರನ್ನೇ ಮತ್ತೆ ಜಿಲ್ಲಾಧ್ಯಕ್ಷರು ಮಾಡ್ಯಾರೆ. ಹೊರಗಿಂದ ಯಾರು ಶ್ರೀಮಂತರು ಕರ್ಕೊಂಬಂದು ಜಿಲ್ಲಾಧ್ಯಕ್ಷ ಏನು ಮಾಡಲಿಲ್ಲ. ನಮ್ಮ ಬೆಳ್ಳಾವಿ ರವಿಶಂಕರ್ ಅವ್ರನ್ನೇ ಅಧ್ಯಕ್ಷರು ಮಾಡ್ಯಾರ, ಜಿಲ್ಲಾಧ್ಯಕ್ಷರು ಮಾಡ್ಯಾರ. ಅವ್ರ ಜೊತೆಲಿ ಕಾರ್ಯಕರ್ತರ ಜೊತೆಲಿ ನಿಂತ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದೇನು ಸಮಸ್ಯೆ ಇಲ್ಲ. ಒಬ್ಬ ನಾಯಕ ಅನಿಸ್ಕೊಂಡವರು, ಒಬ್ಬ ಶಾಸಕರಾಗಿರ್ತಕ್ಕಂಥವ್ರು ಕೇವಲ ಕಚೇರಿಗಳಲ್ಲ, ವಿಧಾನಸೌಧದಲ್ಲಿ ಕೂತ್ಕೊಳ್ಳೋದಲ್ಲ, ಜನಸಾಮಾನ್ಯರ ಜೊತೆಗೆ ಇರಬೇಕು ಎನ್ನುವಂಥ ಪ್ರತಿ ದಿವಸ ಸುರೇಶ್ ಗೌಡ್ರು ಅದಕ್ಕೆ ಮನೆಯನ್ನು ಬಿಟ್ಟು ಬೆಂಗಳೂರಲ್ಲಿ ಮನೆ ಸಂಸಾರನ ಬಿಟ್ಟು ಪ್ರತಿ ದಿವಸ ಇಲ್ಲಿ ನಮ್ಮ ಲೋಕಲ್ ಸ್ಥಳೀಯವಾಗಿ ಆಫೀಸ್ ಮಾಡಿ ಬೆಳಗ್ಗೆ ಎದ್ದು ನಾನು ಜನಸಾಮಾನ್ಯ ಸಿಗಬೇಕು, ಅವ್ರ ಕಷ್ಟಕ್ಕೆ ಪರಿಹಾರನ ಹುಡುಕಿ ಕೊಡಬೇಕು ಅಂತೇಳಿ ಬೆಳಗ್ಗೆ ಎದ್ದು ಇಲ್ಲಿರ್ತಾರೆ. ಫ್ಯಾಮಿಲಿಯನ್ನು ಬಿಟ್ಟು ಅಲ್ಲಿ ಅವ್ರು ಇಲ್ಲಿ ಆಫೀಸ್ ಮಾಡ್ಕೊಂಡು ರಾತ್ರಿ ಎಲ್ಲ ಇಲ್ಲೇ ಮಲಗಿದ್ದು ಬೆಳಿಗ್ಗೆ ಎದ್ರೆ ಸ್ಥಳೀಯವಾಗಿ ಸಿಗಬೇಕಲ್ಲ, ಎಲ್ಲರಿಗೂ ಬೇಗ ಕೆಲಸ ಆಗಬೇಕು. ಬೆಳಿಗ್ಗೆ 6 ಗಂಟೆಯಿಂದ 6:30 ಜನ ಮಾತಾಡ್ತಾ ಇದ್ದಾರೆ. 11 ಗಂಟೆ ಆದರೂ ಇನ್ನೂ ಅವ್ರು ಸ್ನಾನ ಮಾಡೋಕ್ಕಾಗಿಲ್ಲ. ಈಗ ಹೋಗಿದ್ದಾರೆ ಸ್ನಾನ ಮಾಡೋಕ್ಕೆ ಹೋಗಿ ಈಗೆಲ್ಲ ಮುಗಿಸ್ಕೊಂಡು ಮತ್ತೆ ಕಾರ್ಯಕ್ರಮಗಳು ಜಾಯ್ನ್ ಆಗ್ತಾರೆ. ಪ್ರತಿಯೊಬ್ಬರಿಗೂ ಬಂದ ತಕ್ಷಣ ಸ್ಪಂದಿಸ್ಬೇಕು, ಎಲ್ಲರಿಗೂ ಮಾಡ್ತಾರೆ. ಇವು ಆಗಲಿ DC ಆಗಲಿ ಫೋನ್ ತಗೊಳ್ತಾರೆ, ಇಮಿಡಿಯೇಟ್ಲಿ ಕೆಲಸ ಮಾಡ್ಕೊಡೋ ಅಂತಾರೆ, ಹೇಳ್ತಾರೆ. ಮತ್ತು ಬಂದಿಲ್ಲ ಅಂದ್ರೆ ನಾಳೆ 2 ದಿವಸ ಬಂದು ತಿರ್ಗಿ ಇಮಿಡಿಯೇಟ್ಲಿ ಕಾಲ್ ಮಾಡಿ ಕರೆಸ್ಕೊಂಡು ಕೆಲಸ ಮಾಡಿಸ್ತಾರೆ. ಅದ್ರ ಬಗ್ಗೆ ಏನು 2 ಮಾತಿಲ್ಲ. ರಾಜ್ಯಕ್ಕೆ ಮಾದರಿಯಾಗುವಂಥ ನಿಟ್ಟಿನಲ್ಲಿ ರಾಜ್ಯಕ್ಕೆ ನಂಬರ್ 1 MLA ಆಗಿದ್ರು. ಅವರು ಕೆಲಸ ಮಾಡಿದ್ದಾಗ ಯಡಿಯೂರಪ್ಪ ಅವರ ಸರ್ಕಾರ ಇದ್ದಾಗ ನಂಬರ್ 1 ಅಂತೇಳಿ ತೊಗೊಂಡಿದ್ರು. ಈಗಲೂ ಅಷ್ಟೇ. ಈಗ ಜನ ವೋಟ್ ಮಾಡಿ ನ್ಯೂಸ್ಗಳೆಲ್ಲ ಕೇಳಿದಾಗ ವೋಟ್ ಮಾಡಿ ಇಮಿಡಿಯೇಟ್ಲಿ ಮಾಡ್ತಾರೆ ಎಲ್ಲರೂ. ಅದ್ರಾಗೇನು ಸಮಸ್ಯೆ ಇಲ್ಲ. ಕ್ಷೇತ್ರನೂ ಕೂಡ ಮಾದರಿ ಆಗುತ್ತೆ. ಕ್ಷೇತ್ರನೂ ಮಾದರಿ ಆಗುತ್ತೆ, ನಮ್ಮದೆಲ್ಲ ಮಾದರಿ ಆಗುತ್ತೆ. ರಸ್ತೆ ಸುಮಾರು ರಸ್ತೆಗಳು ಮಾಡಿದ್ರು. ಶಿವಗಂಗೆ ಕೆರೆಗೆ ನೀರು, ನಾಗೋಲಿ ಕೆರೆಗೆ ನೀರು, ರಸ್ತೆಗಳು ಸುಮಾರು ಅಭಿವೃದ್ಧಿ ಮಾಡಿ ರಸ್ತೆನ ರಾತ್ರಿನಾಗ ಬಂದು ಕುಟ್ಟು ನೋಡಿ ಬೆಳಿಗ್ಗೆ ಕೀಳ್ಬೇಕು, ಸರಿ ಇಲ್ಲ ಅಂದ್ರೆ ಕೀಳ್ಬೇಕು, ಆ ಥರ ಕೆಲಸ ಮಾಡಿಸಿದ್ದಾರೆ ಸ್ಟ್ರಿಕ್ಟಾಗಿ. ಯಾವುದೇ ಕಾಂಟ್ರಾಕ್ಟ್ ಆಗಲಿ ಕೆಲಸ ಬರ್ತಾರೆ ಈಗ ರಾತ್ರಿನಾಗ ಅಂದರೆ. ಇವಾಗ ಮೊನ್ನೆ ಎತ್ತನಹಳ್ಳಿ ದೇವಸ್ಥಾನದೆಲ್ಲ ಮಾಡ್ತಾರೆ, ನಾವು ಅಲ್ಲಿ ಕೆಲಸ ಮಾಡಿಕೊಟ್ಟಿದ್ದು ಲೈಟಿಂಗ್ದೆಲ್ಲ. ಬೆಳಿಗ್ಗೆ ಸಾಯಂಕಾಲ 10:30 ಗಂಟೆ ಆದರೂ ಬಂದು ನೋಡಿ ಕೆಲಸ ಮಾಡ್ತಾರೆ. ರಾತ್ರಿ 11 ಗಂಟೆ ಅಲ್ಲಿ ಬಂದು ಚೆಕ್ ಮಾಡ್ತಾರೆ ಒಂದ್ಸರಿ ಏನು ಕೆಲಸ ಮಾಡಿದ್ದಾರೆ, ಗುಣಮಟ್ಟ ಐತೆ ಇಲ್ವಾ. ಅಲ್ಲೇ ಸ್ಥಳೀಯ ಲೀಡ್ರ್ ಬಿಡ್ತಾರೆ, ನೀವು ಚೆಕ್ ಮಾಡಿ ಮಾಡಿಸ್ಕೊಬೇಕು, ನಿಮ್ಮ ಕೆಲಸ ಇದು ನಂದಲ್ಲ ಅಂತೇಳಿ ಕೆಲಸ ಮಾಡಿಸ್ತಾರೆ. ಸರ್ ಸುಮ್ಮನೆ ಪಂಚಾಯತ್ ಕೇಳೋದು ಹೆಸ್ರಿಗೆ ಅಷ್ಟೇ ಸರ್. ಇವರು ನಮ್ಮ ಅಧ್ಯಕ್ಷರು, ನಮ್ಮ MLAಗಳು ಸುಮಾರು ಸತಿ ಹೇಳವ್ರು. ಅವರು ಇಬ್ಬರಾಗ ಇಲ್ಲಿ ಕರೆಸಿ ಹೇಳವ್ರಿ, ಅವ್ರನ್ನೂ ಕರೆಸಿ ಹೇಳವ್ರೆ. ಈಗ ಅಂತಾರೆ ನನ್ನ ಗಂಟೆಗೆ ಯಾರನ್ನ ಹೇಳ್ಬಿಟ್ರಿ ಯಾವುದೇ ಕೆಲಸನೂ ಮಾಡಿಕೊಡಲ್ಲ ಸರ್. ನಮ್ಮ ರಾಮೇನಹಳ್ಳಿ ಗ್ರಾಮದಾಗೆ ಇವತ್ತು ವಾಸನೆ ಹೊಡಿತಾಯಿದೆ ಸರ್. ಸುಮಾರು ಜನ ಮಕ್ಕಳೆಲ್ಲ ಆರೋಗ್ಯ ಕೆಟ್ಟೋಗಿ ಮನೆ ಕಂಡವ್ರಿ. ನಾವು ಸುಮಾರು 3 ವರ್ಷದಿಂದ ಚರಂಡಿ ನೀರೊಳಗೆ ತಿರುಗಾಡ್ತಿದ್ದೀವಿ ಸರ್. ನಮಗೆ ರೋಡ್ ಇಲ್ಲ ಸರ್. ನಾವು ಇನ್ನೊಂದು ವಾರ ನೋಡಿ ನಾವು ಹೋರಾಟ ಕೂಕಬೇಕು ಅಂತ ಮಾಡಿದ್ದೀವಿ ಸರ್. ಅವರು ಸರ್ ನಾನು 2 ಸರಿ ತಂದಿದ್ದೀನಿ. ಅವರು ಬೈದು ಮತ್ತು ಪೊಲೀಸ್ನವ್ರಿಗೂ ಹೇಳವ್ರೆ, ಇವಾಗೂ ಹೇಳವ್ರೆ, ಪಂಚಾಯತಿಗೂ ಸುಮಾರು ಸತಿ ಹೇಳವ್ರೆ ಸರ್. ಸೆಕ್ರೆಟ್ರಿ ಬಂದು ಹೇಳ್ತಾವ್ರೆ ಮೊನ್ನೆ ಇನ್ನೂ 6 ತಿಂಗಳಾಗಲ್ಲಮ್ಮ ಸರ್. ನಾವು 6 ತಿಂಗಳಾಗಲ್ಲ ಅಂದ್ರೆ ಚರಂಡಿ ನೀರೊಳಗೆ ನಾವು ಹೆಂಗೆ ತಿರ್ಗಾಡ್ಬೇಕು ಸಮಸ್ಯೆ ಸರ್. ಹೌದು ಹೇಳಿದ್ದಾರೆ ಸರ್. ಅವ್ರು ಸ್ಟ್ರಿಕ್ಟಾಗಿ ಹೇಳವ್ರೆ, ಅಮಾಯಕಿ ಎಮ್ಮಂಗೆ ಮಾಡಿಕೊಡ್ರಿ, ಮಕ್ಕಳು ಮರಿ ಬೀಳ್ತವೆ ಅಂತ ಒತ್ತಿ ಬಂದು ಹೇಳವ್ರೆ. ಆದರೂ ಕಣ್ಕೊಪ್ಪೆ ಪಂಚಾಯತ್ಗೆ ಯಾರೂ ತಗೊಳ್ತಾಯಿಲ್ಲ ಸರ್, ಕ್ರಮ ತಗೊಳ್ತಾ ಇಲ್ಲ ಸರ್. ಅವರೆಲ್ಲ ಮಾಡಿಕೊಡ್ತಾರೆ ಸರ್. ಅವ್ರು ಹೆಣ್ಮಕ್ಳು ಅಂದರೆ ಭಾಳ ಸಜ್ಜ ವಯಸ್ಸು ಮಾಡಿಕೊಡ್ತಾರೆ. ಅವರು ನಮಗೆಲ್ಲರಿಗೂ ಒಬ್ಬ ತಂದೆ ಇದ್ದಾಗೆ ಅವ್ರು ಸರ್. ಚೆನ್ನಾಗಿ ಪಾಪ ನಮ್ಗೆ ಯಾರು ಹೆಣ್ಮಕ್ಳು ಅಂದರೆ ಭಾರಿ ಅವರು ನೊಂದ್ಕೊಂತಾರೆ, ಒತ್ತಿ ಹೇಳ್ತಾರೆ ಸರ್. ಈ ಸಲ ಅವ್ರಿಗೆ ಸ್ಥಾನ ಸಿಕ್ಕೇ ಸಿಗುತ್ತೆ. ನಾವೆಲ್ಲರೂ ಅವ್ರಿಗೋಸ್ಕರ ಹೋರಾಡ್ತಿದ್ದೀವಿ ಸರ್. ನಾವು ಗೆದ್ದೇ ಬಂದೇ ಬರ್ತಾರೆ ಸರ್, ಗೆದ್ದು ಬಂದೇ ಬರ್ತಾರೆ. ನಾವು ಸರ್ ನಾವು ಸುಮಾರು ನಾವೆಲ್ಲ ನಮ್ಮ ಗ್ರೂಪ್ಗಳೆಲ್ಲ ನಾವು ಅವ್ರಿಗೆ ಇದು ಮಾಡ್ತಿರೋದು. ಅದೇ ಸರ್ ನಮ್ಮ ಕಣ್ಕುಪ್ಪೆ ಪಂಚಾಯತ್ಗೆ ಒಳಗೆ ಯಾವುದೇ ಕೆಲಸ ಮಾಡಲ್ಲ ಸರ್. ರಂಗಮ್ಮ ಅಂತವ್ರೆ, ಅವರು ನಂಬರ್ ಆಗಿದ್ದರು. ನಮ್ಮ ಸುರೇಶ್ ಅವ್ರು ಅಪೋಸಿಟ್ ಅವ್ರು ನಂಬರ್ ಆಗಿದ್ರು. ಅವ್ರು ಹೆಂಗೆ ಹೇಳ್ತಾರೆ ಇವ್ರು ಕೂಕೊಂಡು ಅವ್ರು ಪಂಚಾಯತ್ಗೆ ಕೇಳ್ತಾರೆ ಸರ್. ಬನ್ನಿ ಸರ್, ರೋಡ್ ತೋರಿಸ್ತೀವಿ ಬನ್ನಿ. ನಾವು ಬತ್ಲು ನೀರೊಳಗೆ ಮೊನ್ನೆ ನಮ್ದೊಂದು ಮಗ ಬಿದ್ದುಬಿಟ್ಟು ಅಲ್ಲೇ ವಾರದಿಂದ ಸ್ಕೂಲ್ಗೆ ಹೋಗಿಲ್ಲ. ಇಡೀ ಊರಾಗ ಹೆಂಗಿದೆ ಅಂತ ಶಾಸಕರ ಬಗ್ಗೆ ಸರ್ ಎಲ್ಲರೂ ಸುಮಾರು ಜನ ಎಲ್ಲ ಸರ್ ಇವ್ರ ಕಡೆಗೆ ಇರೋದು. ಸುರೇಶ್ ಗೌಡ್ರಿಗೆ ಸರ್ ಇರೋದು ಎಲ್ಲ ಇವ್ರ ಕಡೆಗೆ ಇರೋದು ಸರ್. ಏನು ಗೊತ್ತಾ, ನಾವು ಇನ್ನೊಂದು ವಾರ ಕಳ್ಕೊಂಡು ನಾವು ಹೋರಾಟಕ್ಕೆ ಸರ್ ನಿಮ್ಮನ್ನೇ ಕರ್ಕೊಂಡೋಗಿ ನಾನು ಇಬ್ಬರು ಬಸ್ ಸ್ಟ್ಯಾಂಡಿಗೆ ಹೋರಾಟಕ್ಕೆ ಹೋಗ್ಕೊಂತೀನಿ ಸರ್. ಯಾಕೆಂದರೆ ನಾವು 3 ವರ್ಷದಿಂದ ಹೋರಾಡಿದ್ದೀನಿ. ಈಗ ಬರ್ತೀನಿ, ಆಗ ಬರ್ತೀನಿ, ನಾಳೆಗೆ ಬರ್ತೀನಿ ಅಂದರೆ ಯಾರೂ ಬರಲ್ಲ ಸರ್ ಪಂಚಾಯತ್ಗೆ. ಈಗ ಬರ್ತೀವಿ ಅಂತಾರೆ, ನೀನೇ ಸರಿ ಮಾಡಿಸ್ಕೊಂಬಿಡಮ್ಮ ಚರಂಡಿನ, ನಾವು ದುಡ್ಡು ಕೊಡಿ ಸರ್. ಪಂಚಾಯತ್ಗೆ ಏನಂತಕ್ಕೆ ಬೇಕು ನಮಗೆ? ನಾನು ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಾನು ಸಹ ಹಿರೇಳಿ ಕೈಗಾರಿಕಾ ಪ್ರದೇಶ ಸಿಂಗನಹಳ್ಳಿ ಅನ್ನೋ ಕಾಲೋನಿ ಗ್ರಾಮದಲ್ಲಿ ಇದ್ದೀನಿ, ವಾಸವಾಗಿದ್ದೀನಿ ಇಲ್ಲಿ. ಮಾನ್ಯ ಸುರೇಶ್ ಗೌಡ್ರು ನಮಗೆ 2000
13ರಿಂದಲೂ ನಮಗೆ ತುಂಬ ಆತ್ಮೀಯರು, ಚಿರಪರಿಚಿತರು, ಉತ್ತಮವಾದಂಥ ಕೆಲಸ ಮಾಡೋಂಥ ರಾಜ್ಯದಲ್ಲಿ ನಾನು ನೋಡ್ದಂಗೆ 224 ಕ್ಷೇತ್ರಗಳಲ್ಲೂ ಕರ್ನಾಟಕ ಮಾದಿಗ ದಂಡೋರ ಮಾದಿಗ ವಿದ್ಯಾರ್ಥಿ ಪರಿಷತ್ನ ಸಂಘಟನೆಯಲ್ಲಿ ರಾಜ್ಯಾದ್ಯಂತ ನಾನು ಪ್ರವಾಸ ಮಾಡಿರೋವಂಥದ್ದು. ಸುಮಾರು ಉತ್ತರ ಕರ್ನಾಟಕದ ಶಾಸಕರುಗಳು, ಸಚಿವರುಗಳು ತುಂಬ ದೊಡ್ಡದು ಬಾಗಿಲುಗಳಿರುತ್ತೆ. ತಾವು ಉತ್ತರ ಕರ್ನಾಟಕದವರೇ, ತುಂಬ ದೊಡ್ಡ ಬಾಗಿಲಿರುತ್ತೆ. ಹತ್ತು ಹೋಗಿ ನೋಡಲಿಕ್ಕೂ ಅವರು ಇದನ್ನು ನೋಡಲಿಕ್ಕೂ ಕಷ್ಟ ಆಗ್ತದೆ. ಇವತ್ತು ಒಂದು ನಮ್ಮ ನೆಚ್ಚಿನ ಶಾಸಕರ ಕಚೇರಿ ಹೇಗಿದೆ ಅಂತಂದರೆ, ಒಂದು ರೀತಿಯಲ್ಲಿ ನಮ್ಮನೆಯಲ್ಲಿ ಓಡಾಡೋದು ಫೀಲ್ ಆಗ್ತದೆ, ನಮ್ಮನೇಲಿ ತಿಂಡಿ ಊಟ ತಿಂದಂಥ ಫೀಲ್ ಆಗ್ತದೆ. ಸೊ ನಾವು ನಮ್ಮನೇಲೇ ಇದ್ದೀವಿ ಅನ್ನೋ ಒಂದು ಫೀಲ್ ಆಗೋಂಥ ಒಂದು ಸ್ಥಳ ಇದು. ನಾನು ಕಂಡಂತೆ ಈ ಥರದ ರಾಜಕಾರಣಿಗಳು ಅಥವಾ ಈ ಥರದ ಶಾಸಕರು ರಾಜ್ಯಾದ್ಯಂತ ಎಲ್ಲೂ ಇಲ್ಲ. ಇದು ಉತ್ಪ್ರೇಕ್ಷೆಗೆ ಹೇಳುವಂಥದ್ದಲ್ಲ. TV ಚಾನಲ್ನವರೇ ಆಗಿರಲಿ, ಸಾರ್ವಜನಿಕರೇ ಆಗಿರಲಿ, ಇದು ಕಂಡಂಥ ಸತ್ಯ. ಇದು ನೈಜವಾಗಿ ನಡೆಯುವಂಥದ್ದು. ಇಲ್ಲಿ ಯಾವುದು ನಾಟಕೀಯ ಬೆಳವಣಿಗೆ ಯಾವುದೂ ಇಲ್ಲ. ಒಂದಿನದ್ದಲ್ಲ, ಇದು ಸದಾ ನಿತ್ಯ ನಡೆಯುವಂಥ ಒಂದು ಸ್ಥಳ ಇದು. ಭಾಳ ಉತ್ತಮವಾದಂಥ ಶಾಸಕರನ್ನು ನಮಗೆ ಸಿಕ್ಕಿರೋದು ಭಾಳ ನಮ್ಮ ಒಂದು ಪುಣ್ಯದ ಕೆಲಸ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ರಾಜ್ಯಾದ್ಯಂತ ನಾನು ಸಾಕಷ್ಟು ಶಾಸಕರುಗಳನ್ನೆಲ್ಲ ನೋಡಿ ಬಂದಿದ್ದೀನಿ. ಕನಿಷ್ಠ ಏನಾದರೂ ಕಾರ್ಯಕ್ರಮಗಳು, ಏನಾದರೂ ವಿಚಾರಗಳು, ಒಳ ಮೀಸಲಾತಿ ಚರ್ಚೆಗಳು ಇದ್ದಾಗ ನಮ್ಮ ಶಾಸಕರುಗಳು ಮನೆ ಹತ್ರ ಹೋದಾಗ ಕುಡಿಯೋದಕ್ಕೆ ಅಟ್ಲೀಸ್ಟ್ ಕುಡಿಯೋದಕ್ಕೆ ನೀರು ಸಹ ಇಲ್ಲದಂಥ ವಾತಾವರಣನೂ ಸಹ ನಾನು ನೋಡಿದ್ದೇನೆ. ಕುಡಿಯೋದಕ್ಕೆ ನೀರಿಲ್ಲದಲ್ಲೇ ವಾತಾವರಣ. ಇಲ್ಲಿ ನಿತ್ಯ ದಾಸೋಹ ನಡೀತಾ ಇರ್ತದೆ. ಬಂದಂಥ ಎಲ್ಲ ಸಾರ್ವಜನಿಕರಿಗೂ, ವಿಶೇಷವಾಗಿ ಎಲ್ರಿಗೂ ಒಂದೇ ರೀತಿಯಾದಂಥ ದಾಸೋಹ ನಡೆಯುತ್ತೆ. ಇದು ಒಂದು ದಾಸೋಹ ಕೇಂದ್ರ ಅಂತ ಅಂದ್ರೆ ತಪ್ಪಾಗಲಾರ್ದು. ಭಾಳ ಚೆನ್ನಾಗಿರ್ತದೆ. ಇಲ್ಲಿ ಬಂದಂಥವ್ರಿಗೆಲ್ಲ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಆಲೋಚನೆ ಮಾಡಿ ಅದಕ್ಕೆ ತಕ್ಷಣ ಪರಿಹಾರ ಕೊಡುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಈ ತುಮಕೂರು ತಾಲೂಕು 41 ಗ್ರಾಮ ಪಂಚಾಯತಿ ಇರೋಂಥ ಒಂದು ಗ್ರಾಮಾಂತರ ಇದು ತಾಲೂಕು. ಅದರಲ್ಲಿ ಕೊರಟಗೆರೆಗೆ 6 ಒಂದು ಹೋಬಳಿ, ಕೋರ ಹೋಬಳಿ ಹೋಗ್ತದೆ. ಇನ್ನು 35 ಪಂಚಾಯಿತಿ ಮಾನ್ಯ ಸುರೇಶ್ ಗೌಡರು ಸಾಹೇಬ್ರ ಕ್ಷೇತ್ರಕ್ಕೆ ಬರ್ತದೆ. 35 ಗ್ರಾಮ ಪಂಚಾಯಿತಿಗಳು ಶಾಸಕರ ಆಡಳಿತ ಕಾರ್ಯಕ್ಷೇತ್ರ. ಈ 35 ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಇದೆಯಲ್ಲ, ಅದು ನಿಜಕ್ಕೂ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದಂಥ ಕೆಲಸಗಳನ್ನು ಮಾಡ್ತಾರೆ. ನಾನು ನನ್ನ ಮನೆ ಮುಂದೆಗಡೆ ಚರಂಡಿ ಮತ್ತು ರಸ್ತೆಯನ್ನು ಮಾಡಿದರು. ಆ ಚರಂಡಿ ಮುಂಚೆ ಎಲ್ಲ ಓಪನ್ ಅಪ್ ಆಗಿರ್ತಾಯಿತ್ತು. ನಾವೆಲ್ಲ ಚಿಕ್ಕದ್ರಿಂದ ಅಬ್ಸರ್ವ್ ಮಾಡ್ದಂಗೆ ಓಪನ್ ಅಪ್ ಆಗಿರ್ತಾಯಿತ್ತು. ಆ ಚರಂಡಿಗೆ ಮನೇಲಿರೋ ಕಸಗಳು ಅಥವಾ ಅದು ಇದು ಎಲ್ಲ ಬಿದ್ದು ಚರಂಡಿ ಎಲ್ಲ ಕಟ್ಕೊಳ್ಳೋದು, ಮತ್ತು ಅದೇ ದುರ್ನಾತ ಸಮಸ್ಯೆ ಆಗೋವಂಥದ್ದು. ಇವ್ರದ್ದು ಒಂದು ದಿನದ ಅಥವಾ ಒಂದು ವರ್ಷದ ಯೋಜನೆ ಅಲ್ಲ, 100 ವರ್ಷದ ಯೋಜನೆ ಇವ್ರದ್ದು. ಇವತ್ತು ಯಾರೇ ಇತ್ತೀಚೆಗೆ ಎಷ್ಟೋ ಕೆಲಸಗಳು ನಮ್ಮ ಸರ್ಕಾರಗಳು ಮಾಡ್ತಾ ಇರ್ತವೆ. ಅದು ಕೇವಲ ಆ ಒಂದು ಕ್ಷಣಕ್ಕೆ ಅಥವಾ ಆ ಒಂದು ವರ್ಷಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಮತ್ತು ಮಳೆ ಪಳೆ ಎಲ್ಲ ಬಂದರೆ ಎಲ್ಲ ಕೊಚ್ಕೊಂಡು ಹೊರಟೋಗ್ತದೆ. ಆದರೆ ಇವರ ಕಾರ್ಯ ವ್ಯಾಪ್ತಿ ಇದೆಯಲ್ಲ, ಇವ್ರದ್ದು ಕನಿಷ್ಠ ಏನಲ್ಲ ಅಂದರೆ 60ರಿಂದ 80 ವರ್ಷ ಅದು ಏನೂ ಆಗದಿಲ್ದಂಥ, ಹಾಳಾಗದಿಲ್ದಂಥ ಕೆಲಸಗಳನ್ನು ನಮ್ಮ ಶಾಸಕರು ಮಾಡಿರೋವಂಥದ್ದು ನಮ್ಮ ಕಣ್ಣಾರ ನೋಡುವಂಥದ್ದು. ನಾನು 2002ರಲ್ಲಿ ತುಮಕೂರು ತಾಲೂಕಿನಲ್ಲಿ ನಾನು ಸಂಘಟನೆಯನ್ನು ಕಟ್ಕೊಂಡು ಓಡಾಡೋಂಥ ಸಂದರ್ಭದಲ್ಲಿ ಅವಾಗ ನಾನು ಶುರು ಮಾಡಿದ್ದೆ 2002ರಿಂದ. ಆವಾಗೆಲ್ಲ ನಮಗೆಲ್ಲ ವೆಹಿಕಲ್ಗಳಿರಲಿಲ್ಲ. ಆಟೋದಲ್ಲಿ ಓಡಾಡ್ತಾಯಿದ್ರೆ ಎತ್ತಿ 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 ಎಸೆಯೋದು. ರಸ್ತೆಗಳು ಒಂದೂ ಇರಲಿಲ್ಲ, ಒಂದೇ ಒಂದು ರಸ್ತೆ ಇರಲಿಲ್ಲ. ಸುರೇಶ್ ಗೌಡರು ಬಂದಮೇಲೆ ಯಾವುದೇ ಹಳ್ಳಿಗಾಡಿನ ರಸ್ತೆಗಳು ಭಾಳ ಸ್ವಲ್ಪ ಅಮೇರಿಕಾ ಯೂಟ್ಯೂಬ್ ಚಾನಲ್ಗಳನ್ನೆಲ್ಲ ನೋಡ್ತಾ ಇರ್ತೀನಿ ನಾನು. ಆ ಥರ ಒಂದು ಫೀಲ್ ಆಗ್ತದೆ. ಅಷ್ಟು ಚೆನ್ನಾಗಿ ರಸ್ತೆಗಳನ್ನೆಲ್ಲ ಅಭಿವೃದ್ಧಿ ಪಡಿಸಿದ್ದಾರೆ. ಸುರೇಶ್ ಗೌಡ್ರು ಏನೆಲ್ಲ ಮಾಡಿದ್ದಾರೆ? ಎಲ್ಲ ಮಾಡೋರು ಅಣ್ಣ. ಏನೇನು ಮಾಡಿದ್ದಾರೆ ಅಣ್ಣ? ರೋಡ್ ಮಾಡೋರೆ, ತಿರ್ಗಾ ಕಂಬ ಹಾಕ್ಸ್ತವ್ರೆ, ಎಲ್ಲ ಮಾಡೋರು ಅಣ್ಣ. ಸ್ವಚ್ಛತೆ, ಕುಡಿಯೋ ನೀರು ಎಲ್ಲ ಒಳ್ಳೇದಿದೆ. ಒಳ್ಳೇದೈತಣ್ಣ. ಜನರ ಜೊತೆ ಹೆಂಗಿರ್ತಾರೆ ಸುರೇಶ್ ಗೌಡ್ರು? ಚೆನ್ನಾಗಿರ್ತಾನೆ ಅಣ್ಣ. ಚೆನ್ನಾಗಿದ್ದಾರೆ. ಯಾವತ್ತಾದ್ರೂ ಭೇಟಿಯಾಗಿದ್ದೀರಾ? ಆಯ್ತು ಅಣ್ಣ. ಏನಂತಾರೆ ನಿಮ್ಮನ್ನ? ನಮ್ಮನ್ನ ಒಳ್ಳೆ ಹುಡುಗ ಅಂತಾರೆ ಅಣ್ಣ. ಒಳ್ಳೆ ಹುಡುಗ ಮಾತಾಡಿಸ್ತಾರೆ. ಆಯ್ತಣ್ಣ. ನಿಮ್ ಕೆಲಸ ಮಾಡಿ ಕೊಟ್ಟಿದ್ದಾರಾ? ಇಲ್ಲ ಅಣ್ಣ. ಕೆಲಸ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಕೆಲಸನೂ ನಾವು ಮನೆ ಕಟ್ಕೊಂಡು ಅವ್ರೇನು ಕೊಟ್ಟಿಲ್ಲ. ಆದರೆ
ಜನ ಜೊತೆ ಒಳ್ಳೆ ಇರ್ತಾರೆ. ಒಳ್ಳೆ ಇರ್ತಾರೆ ಒಳ್ಳೆ. ಆಯ್ತಾ, ಯಾವ ನಿಮ್ದು? ನಮ್ದು ಇದೆ ಬರೋಣ. ನಿಮ್ಮ ಊರಾಗೆಲ್ಲ ರಸ್ತೆ ಅದೆಲ್ಲ ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆ ಅಣ್ಣ, ಚೆನ್ನಾಗಿದೆ. ಚೆನ್ನಾಗಿದೆ. ಸುರೇಶ್ ಗೌಡ್ರು ಮತ್ತೆ ಗೆದ್ದು ಬರ್ತಾರ ಮುಂದಿನ ಚುನಾವಣೆ? ಆಯ್ತಲ್ಲ, ಬರಲಿ. ಆಯ್ತು ಆಯ್ತು ಆಯ್ತು. 2008ರಲ್ಲಿ ಈ ರೋಡು ಗೊಲ್ಲಹಳ್ಳಿ ಹೆಬ್ಬೂರಿಂದಟ್ಟು ಮನೆಕೊಪ್ಪೆ ತನಕ 5 ಕಿಲೋಮೀಟ್ರ್ ರೋಡು ಮಾಡಿದ ಇತಿಹಾಸದಲ್ಲಿ ಯಾವ MLA ಮಾಡ್ಸೋಕ್ಕಾಗಿಲ್ಲ. ಅದು ಅಂಥ ಕೆಲಸವನ್ನು ಸುರೇಶ್ ಗೌಡರು ಮಾಡಿಸಿದ್ದಾರೆ. ಮಿನಿಮಮ್ ಮಾಲೆ ಒಂದು 2, 18, 28, 30 ವರ್ಷದ್ದು ರೋಡು ಇವತ್ತು ಕಿತ್ತೋಗೋಕ್ಕಾಗಿಲ್ಲ ಅಂತ ರೋಡ್ ಮಾಡ್ಸಾರೆ. ಅದು ನಾವು ಬೇರೆ ಕ್ಷೇತ್ರ, ನಾವು ಇಲ್ಲಿ ಬೆಳಗ್ಗೆದ್ದು ಈ ಕಡೆ ಓಡಾಡ್ತಾ ಇರ್ತೀವಿ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಾಗಂತ ರಸ್ತೆಗಳಾಗ್ಲಿ, ಸ್ವಚ್ಛತೆ ಆಗ್ಲಿ ನಾವು ಕಂಡಂಗೆ ಹಿಂದೆ ಆದಾಗ ಯಡಿಯೂರಪ್ಪ ಸರ್ಕಾರ ಬಂದಾಗ ಇಡೀ ಸರೌಂಡಿಂಗು ಹೊನ್ನುಡ್ಕೆ ಹೋಬಳಿ, ಈ ಗೂಳೂರು, ಹೆಬ್ಬೂರು, ಈ ಸರೌಂಡಿಂಗಲ್ಲೆಲ್ಲ ಅವ್ರು ಮಾಡೋಷ್ಟು ಕೆಲಸ ಬೇರೆ ಯಾವ ಶಾಸಕರು ಮಾಡಿಲ್ಲ. ನಾವು ನೋಡ್ದಂಗೆ ಗೊತ್ತಿರೋಂಗೆ ಪ್ರಕಾರ ಯಾವುದೋ ಕೆಲಸ ಮಾಡ್ತಾರೆ. ಸರಿ ದುರಾದೃಷ್ಟ, ಅವರ ಸೋಲಿಗೆ ಕಾರಣ ಆಗಿ ಅವರಿಗೆ ಸಿಗಲಿಲ್ಲ ಯಶಸ್ವಿ. ಈ ಸರಿ ಮಾಡಿದಾಗ ಈಗ ಪರವಾಗಿಲ್ಲ, ಒಂದೊಂದು ಸ್ವಲ್ಪ ಕೆಲಸಗಳು ಮಾಡೋಕ್ಕೆ ಅನುದಾನ ಬರ್ತಾ ಇಲ್ಲ ಅಷ್ಟೇ. ಅವರಿಗೆ ಅಭಿವೃದ್ಧಿ ಅಧಿಕಾರ, ಅವ್ರಿಗೇನಾರ ಸರ್ಕಾರ ಬಂದು ಅವರು ಮಿನಿಸ್ಟರ್ ಆಗಿದ್ದರೆ ಇಡೀ ಕರ್ನಾಟಕದಲ್ಲಿ ನಂಬರ್ 1 ಕ್ಷೇತ್ರವನ್ನು ಮಾಡೋರು. ಅವರು ತುಮಕೂರು ಗ್ರಾಮಾಂತರವನ್ನು ನಂಬರ್ 1 ಕ್ಷೇತ್ರವನ್ನು ಮಾಡೋರು. ಅವ್ರು ಬಂದಾಗ ಸರ್ಕಾರ ಇರಲ್ಲ, ಸರ್ಕಾರ ಬಂದಾಗ ಅವ್ರು ಇರಲ್ಲ. ಆ ಥರ ಆಗಿ ಇದಾಯ್ತು. ಈಗ ಬಂದರೆ ಈಗೇನು ಅಭಿವೃದ್ಧಿ ಮಾಡೋದಕ್ಕೆ ಅವ್ರಿಗೆ ಅನುದಾನ ಇರಲ್ಲ ಅಷ್ಟೇ. ಮತ್ತೆ ಮುಂದೆ ಗೆದ್ದು ಬರ್ತಾರೆ ಹಾಗಾದ್ರೆ? ಮುಂದೆ ಅವರು ಮಾಮೂಲಿ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವರು ಗೆಲ್ಲ ಕೆಪಾಸಿಟಿ ಇದೆ, ಅವ್ರು ಗೆಲ್ತಾ ಇದು ಮಾಡ್ತಾರೆ. ಸುರೇಶ್ ಗೌಡ ಎಲ್ಲ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆದಷ್ಟು 90% ಮಾಡ್ತಾವ್ರೆ. ಓಕೆ, ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದೆ ಅಂತ? ಈಗ ನೋಡಿ, ನಮ್ಮ ಗಾಡಿಗಳಿಗೆ ಹೋಗಕ್ಕೆ ಪ್ರಾಬ್ಲಮ್ ಇತ್ತು. ಈ ರೋಡ್ ಎಲ್ಲ ಪೂರ್ತಿ ರೆಡಿ ಮಾಡ್ತಾವ್ರೆ, ಹಂಸಾಕ್ತವ್ರೆ. ಟರ್ನಿಂಗ್ ಎಲ್ಲ ರೆಡಿ ಮಾಡ್ತಿದ್ದಾರೆ, ಎಲ್ಲ ಕ್ಲೀನ್ ಮಾಡಿದ್ದಾರೆ. 2008, 2013ರಲ್ಲಿ, 2023ರಲ್ಲಿ ಗೆದ್ದು ಬಂದ್ರು. ಇಲ್ಲಿಯವರೆಗಿನ ಅಭಿವೃದ್ಧಿ ಕಾರ್ಯಗಳು ಹಿಂದೆ ಹೇಗಿತ್ತು, ಹೀಗೆ ಹೇಗಾಗಿದೆ ಅಂತ? ಈಗ ಆದಷ್ಟು ಸ್ವಲ್ಪ ಕಡಿಮೆ ಆಯ್ತಾವೆ. ಮುಂಚೆ ಎಲ್ಲ ಚೆನ್ನಾಗಿತ್ತು, ಈಗ ಆದಷ್ಟು ಕಡಿಮೆ ಆದ್ರೂ ಮಾಡ್ತಾ ಇದ್ದಾರೆ. ತೀರಾ ಕಂಡಮೇನ್ ಮಾಡಿಲ್ಲ. ಅವ್ರ ಕೈಲಿ ಏನು ಅನುದಾನ ಬರ್ತದೆ ಆದಷ್ಟು ಮಾಡ್ತಾ ಇದ್ದಾರೆ. ಜನರ ಜೊತೆಗೆ ಹೇಗಿರ್ತಾರೆ? ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಜನಗಳು ರೆಸ್ಪಾನ್ಸ್ ಮಾಡ್ಲೇಬೇಕು. ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಓಟ್ ಬೀಳಲ್ವಲ್ಲ. ಒಳ್ಳೆ. ನೆಕ್ಸ್ಟ್, ಈಗ ನೀವು ಯಾವತ್ತಾದ್ರೂ ಭೇಟಿ ಆಗಿದ್ದೀರಾ ಅವ್ರನ್ನ? ಇಲ್ಲ, ಇಲ್ಲಿ ಬಂದಾಗ ಭೇಟಿ ಆಗಿದ್ದೀವಿ. ನಾವು ಆಫೀಸ್ ಹತ್ರ ಹೋಗಿ ಏನು ಭೇಟಿ ಆಗಿಲ್ಲ. ಜಿಲ್ಲೆಯಲ್ಲಿ ಹೇಗೆ ಲೀಡರ್ಶಿಪ್ ಹೇಗಿದೆ? ಲೀಡರ್ಶಿಪ್ಪು ಸ್ವಲ್ಪ ಕಡಿಮೆನೇ. ಇವ್ರಿಗೆ ಈಗ ಸ್ವಲ್ಪ ಅನುದಾನ ಕಡಿಮೆ ಆದರೂ ಜನ ಸೇರ್ತದಿಲ್ಲ ಅಂತಲ್ಲ, ಆದ್ರೂ ಕೆಲಸ ಕಾರ್ಯದಲ್ಲಿ ಬೆಸ್ಟ್ MLA ಅಂತ ಹೇಳ್ಬೋದು. ಬೆಸ್ಟ್ MLA. ಓಕೆ, ನಿಮ್ಗೆ ಆಟೋ ಚಾಲಕರ ಸಂಘ ಆಗಲಿ ನಿಮ್ಗಾಗ್ಲಿ ಹೇಗೆ ಹೆಲ್ಪ್ಫುಲ್ ಆಗಿದೆ? ಹೆಲ್ಪ್ ಏನೂ ಆಗಿಲ್ಲ ಸರ್. ಕೇಳ್ಕೊಂಡಿದ್ದೀವಿ, ಸ್ಟ್ಯಾಂಡ್ ಮಾಡ್ಕೊಡಿ, ಇದನ್ನು ಒಂದು ಸಿಮೆಂಟ್ ಎಲ್ಲ ಹಾಕಿ ಅಂತ. ಇನ್ನೂ ಏನು ಮಾಡಿಲ್ಲ, ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಭರವಸೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಸರ್, ನನ್ನ ಹೆಸರು ರೇಖಾ ಅಂತ. ನಾನು 10th C ಅಲ್ಲಿ ಓದ್ತಾ ಇರೋದು. ನಮ್ಮ ಸ್ಕೂಲ್ ಬಗ್ಗೆ ಹೇಳ್ಬೇಕಂತ ಅಂದರೆ ತುಂಬ ಒಳ್ಳೆ ಸ್ಕೂಲು ಸರ್. ಇವಾಗ 10th ಎಕ್ಸಾಮ್ಸು ಪ್ರಿಪ್ರೇಟ್ರಿಗಳು ನಡೀತಿದೆ. ನೆನ್ನೆ ಸೋಮವಾರದಿಂದ ಸ್ಟಾರ್ಟ್ ಆಗಿದೆ. ನಾವಿವಾಗ ನಾಳೆ ಸೈನ್ಸ್ ಬರೀಬೇಕು. ನಮಗೆ ಸ್ಪೆಷಲ್ ಕ್ಲಾಸ್ ತೊಗೊತಾರೆ. ಬೆಳಗ್ಗೆ 8:30ಇಂದನೇ ಸ್ಪೆಷಲ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸಂಜೆ 5 ಗಂಟೆವರೆಗೂ ಸ್ಪೆಷಲ್ ಕ್ಲಾಸ್ ಇರುತ್ತೆ. ಆಮೇಲೆ ನಮ್ಮ ಸ್ಕೂಲ್ ಗ್ರೌಂಡ್ನ ನೀವೇ ನೋಡ್ತಾ ಇರ್ಬೋದು, ಎಷ್ಟು ಸ್ವಚ್ಛವಾಗಿದೆ, ಎಷ್ಟು ಕ್ಲೀನಾಗಿದೆ. ನಮ್ಮ ಸ್ಕೂಲ್ ಟೀಚರ್ಸನ್ನು ಕೂಡ ಅಷ್ಟೇ, ಸ್ಪೆಷಲ್ ಕ್ಲಾಸಿಗಂದರೆ ನಮಗಿಂತ ಮುಂಚೆ ಬಂದು ನಮಗೋಸ್ಕರನೇ ಕಾಯ್ತಾ ಇರ್ತಾರೆ. 10th 100% ರಿಸಲ್ಟ್ ತರಿಸ್ಬೇಕಂತ ತುಂಬ ಶ್ರಮ ಆಗ್ತಾಯಿದ್ದಾರೆ. ಆಮೇಲೆ MLA ಹೇಳ್ಬೇಕಂತಂದರೆ ಅವ್ರನ್ನ ನಾವು ತುಂಬ ನೆನಪಿಸ್ಕೊಬೇಕು. ಯಾಕಂದ್ರೆ ಸುರೇಶ್ ಗೌಡ ಸರ್ ಅವರು. ಯಾಕಂದರೆ ಆ ಕಡೆ ಕ್ಲಾಸ್ ರೂಮ್ಸ್ ಎಲ್ಲ ನಮ್ಮದು ತುಂಬ ಹಾಳಾಗ್ಬಿಟ್ಟಿತ್ತು. 10th C ಅಂತೂ ಇನ್ನೇನು ತುಂಬ ಡ್ಯಾಮೇಜ್ ಆಗಿ ಬಿದ್ದೋಗೋ ಲೆವೆಲಲ್ಲಿತ್ತು. ಇವಾಗ ನೀವು ಕ್ಲಾಸ್ ರೂಮ್ ನೋಡೋದಾದರೆ ಫುಲ್ಲು ಟೈಲ್ಸ್ ಹಾಕ್ಸಿ, ಫುಲ್ಲು ಮೋಲ್ಡ್ ಎಲ್ಲ ರೆಡಿ ಮಾಡಿಸಿ ತುಂಬ ಶ್ರಮ ಪಡ್ತಾರೆ. ಆಮೇಲೆ ಅವರು ಲೈಬ್ರರಿ ಕೂಡ ಅಷ್ಟೇ. ನಮ್ಮ ಲೈಬ್ರರಿಗೆ ರೂಮ್ಸ್ ಇತ್ತು, ಬಟ್ ಚೇರ್ ಫೆಸಿಲಿಟೀಸ್ ಅಷ್ಟು ಇರಲಿಲ್ಲ. ಇವಾಗ ಎಲ್ಲ ಕುತ್ಕೊಂಡು ಓದೋಕ್ಕೆ ಚೇರ್ಸ್ ಆಗಿರ್ಬೋದು. ಪ್ರತಿದಿನ ನ್ಯೂಸ್ ಪೇಪರ್ ಇರುತ್ತಲ್ಲಿ. ನಮಗೆ 10th ಅವ್ರಿಗೆ ನ್ಯೂಸ್ ಪೇಪರಲ್ಲಿ ಕ್ವಶನ್ಸ್ ಪೇಪರ್ ಬರುತ್ತಲ್ಲ, ಅದನ್ನು ನಾವು ಪ್ರಾಕ್ಟೀಸ್ ಮಾಡೋಕ್ಕಾಗಿರ್ಬೋದು. ಆಮೇಲೆ ಹೇಳ್ತಾ ಇರ್ತಾರೆ ಅವ್ರು ಸ್ಕೂಲಿಗೆ ಬಂದಾಗೆಲ್ಲ, ಲೈಬ್ರರಿಗೆ ನೀವು ಫ್ರೀ ಆಗಿದ್ದಾಗೆಲ್ಲ ಹೋಗಿ ಓದಬೇಕು, ಅಲ್ಲಿ ಒಳ್ಳೊಳ್ಳೆ ಬುಕ್ಸ್ ಇದ್ದಾವೆ, ಒಳ್ಳೊಳ್ಳೆ ಬುಕ್ಸಲ್ಲಿ ಓದಬೇಕು, ನೀವು ತುಂಬ ತಿಳ್ಕೊಬೇಕು. ಅವರಿಗೆ ಸ್ಕೂಲಿಗೆ ಬರೋದಂದರೆ ತುಂಬ ಹೆಮ್ಮೆ. ಅವರಿಗೆ ಸ್ಕೂಲ್ ಅಂದರೆ ತುಂಬ ಇಷ್ಟ. ಯಾವಾಗಲೂ ಬಂದು ನಮಗೆ ಹೇಳ್ತಾನೆ ಇರ್ತಾರೆ, ನೀವು ಚೆನ್ನಾಗಿ ಓದಬೇಕು, ನೀವು 100% ರಿಸಲ್ಟ್ ತರಿಸಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಓದ್ಸಲಿ ಕೂಡ ನಮ್ಮದು 625ಗೆ 617 ರಿಸಲ್ಟ್ ಬಂದಿದೆ. ಸೊ ನಾವು ಈ ಸಲ 625ಗೆ 625 ರಿಸಲ್ಟ್ ತರಬೇಕಂತ ತುಂಬ ಶ್ರಮ ಆಗ್ತಾಯಿದ್ದೀವಿ. ಟೀಚರ್ಸು ಕೂಡ ಅಷ್ಟೇ.
ನಮ್ಮ ವೈಸ್ ಪ್ರಿನ್ಸಿಪಾಲು ಅಷ್ಟೇ ತುಂಬ ಟೀಚರ್ಸ್ಗಿಂತ ಬೇಗ ಬಂದು ಸ್ಕೂಲ್ ಕ್ಲೀನಿಂಗ್ ಆಗಿರ್ಬೋದು, ಆಮೇಲೆ ಆಟಾಡೋದ್ರ ಬಗ್ಗೆ ಗಮನ ಕೊಡೋದಾಗಿರ್ಬೋದು, ಸ್ಪೋರ್ಟ್ಸಲ್ಲಿ ಆಗಿರ್ಬೋದು. ನಾವು ಸ್ಟೇಟ್ ಲೆವೆಲ್ಗೆಲ್ಲ ಸ್ಪೋರ್ಟ್ಸಲ್ಲಿ ಹೋಗಿದ್ದೀವಿ. ಅದಕ್ಕೆಲ್ಲ ಕಾರಣ ಅಂತಂದರೆ ನಮ್ಮ ಟೀಚರ್ಸು. ಆಮೇಲೆ ನಮಗೆ ಎಷ್ಟೇ ಡೌಟ್ ಇರಲಿ, ನಾವು ಯಾವಾಗಲೇ ಫೋನ್ ಮಾಡಲಿ ಅಂದರೆ ನಮಗೆ ಒಬ್ಬರು ಟೀಚರ್ಸ್ ಅಂತ ಅರ್ಥ ಆಗಿಲ್ಲ ಅಂದರೆ ಮತ್ತೊಬ್ಬರ ಹತ್ರ ಹೋಗಿ ಕೇಳ್ಬೋದು, ಮತ್ತೊಬ್ಬರ ಹತ್ರ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಬ್ಬರ ಹತ್ರನೂ ಹೋಗಿ ಕೇಳ್ಬೋದು. ಅಷ್ಟು ಫೆಸಿಲಿಟೀಸ್ ನಮ್ಮ ಸ್ಕೂಲಲ್ಲಿದೆ. ನಮ್ಮ ಸ್ಕೂಲು ಸಿದ್ದರಾಮಯ್ಯ ಅವರಿಂದ ಪ್ರಶಸ್ತಿ ಕೂಡ ಪಡ್ಕೊಂಡಿದೆ. ನಾವು ಈಗ ಇಂಟರ್ನ್ಯಾಷನಲ್ ಸ್ಕೂಲ್ ಲೆವೆಲ್ ಹೋಗ್ಬೇಕಂತ ಟ್ರೈ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಟೀಚರ್ ಸಪೋರ್ಟು, ವೈಸ್ ಪ್ರಿನ್ಸಿಪಾಲು, MLA ಸರ್ ಸಪೋರ್ಟ್ ತುಂಬ ಇದೆ. ನಾನು ಈ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ಅಂತ ನನಗೆ ತುಂಬ ಹೆಮ್ಮೆ ಇದೆ. ನಾನು ಎಲ್ಲೋದ್ರೂ ಹೇಳ್ಕೊತೀನಿ, ನಾನು KPS ನಾಗವಲ್ಲಿಲಿ ಓದಿರೋದು ನನಗೆ ತುಂಬ ಹೆಮ್ಮೆ ಇದೆ ಅಂತ ನಾನು ಹೇಳ್ಕೊತೀನಿ. ಮಾರ್ಕ್ಸ್ ತೆಗಿಬೇಕು ಅನ್ಕೊಂಡಿದ್ದೀರಾ ಈ ಎಕ್ಸಾಮಲ್ಲಿ 10th? ನಾವು 100% 625 ಔಟ್ ಆಫ್ 625ಗೆ ತುಂಬ ಶ್ರಮ ಆಗ್ತಾ ಇದ್ದೀವಿ ಸರ್. ಏನಾಗಬೇಕು ಅನ್ನೋಂಥ ಡ್ರೀಮ್ ಏನಿದೆ? ನನಗೆ ಮುಂದೆ CA ಆಗಬೇಕಂತ ಇದ್ದೀವಿ. ಓಕೆ, ನೈಸ್, ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ಶುಭ ಸಂಜೆ. ಇಂದು ನಮ್ಮ ಶಾಲೆ ಮಕ್ಕಳಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಏನೇನು ಬೇಕೋ ಎಲ್ಲ ರೀತಿಯ ಸೌಲಭ್ಯವನ್ನು ಹೊಂದಿದೆ. ಏನೇನು ಅಂದರೆ ಅದು NCC ಆಗ್ಬೋದು, NSS ಆಗ್ಬೋದು, ಮುಂತಾದ ಕೆಲವು ಇದನ್ನು ಹೊಂದಿದೆ. ಹಾಗೂ ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ದಂಗೆ ನಮ್ಮ ಗ್ರಾಮಾಂತರ ಸ್ಥಳೀಯ MLA ಆದ B ಸುರೇಶ್ ಗೌಡ ಸರ್ ಅವರು ನಮಗಿವತ್ತು ರೂಮ್ ವ್ಯವಸ್ಥೆ, ಹಾಳಾಗಿದ್ದ ಎಲ್ಲ ಕಟ್ಟಡಗಳನ್ನು ಸರಿ ಮಾಡಿಸ್ಕೊಟ್ಟಿದ್ರೆ ನಮಗೆ ಓದೋಕ್ಕೆ ಒಂಥರ ಗುಡ್ ಫೀಲಿಂಗ್ ಬರುತ್ತೆ. ಆದ್ದರಿಂದ ನಾವು ಈ ಸರಿ ಹೆಚ್ಚು ಮಾರ್ಕ್ಸನ್ನು ತೆಗೆದು ನಮ್ಮ ಸ್ಕೂಲಿಗೆ ಒಳ್ಳೆಯ ಹೆಸರು ತಂದು ಹಾಗೂ ನಮ್ಮ ಶಾಲೆಯ ಶಿಕ್ಷಕರು ಎಲ್ಲ ನಮ್ಮ ಸರ್ವತೋ ಅಭಿವೃದ್ಧಿಗೆ ಅವ್ರು ಏನೇನು ನಮಗೆ ಕೊಡಬೇಕೋ ಅದನ್ನೆಲ್ಲ ದಾರಿ ಎಳೀತಾ ಇದ್ದಾರೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಸರ್ ಸರ್ ಇದು ವಾರ 2 ದಿವಸ 3 ದಿವಸ ಬರ್ತಾರೆ ಸ್ಕೂಲ್ಗೆ. ಸ್ಕೂಲ್ಗೆ. ಓಕೆ, ಮಾತಾಡಿಸ್ತಾರಾ ನಿಮ್ಮನ್ನೆಲ್ಲ? ಸರ್ ನಮ್ಮ ಕುರಿತು ಎಲ್ಲ ಮಾತಾಡಿಸ್ತಾರೆ. ಹೆಂಗೆ ನಿಮ್ಮದು ಪ್ರಗತಿ ಆಗ್ತಿದೆ, ಯಾವ ಥರ ಪ್ರಿಪೇರ್ ಮಾಡ್ತಾ ಇದ್ದೀರಾ ಎಕ್ಸಾಮ್ಗೆ, ಈ ಸಲ ನಮ್ಮ ಸ್ಕೂಲ್ಗೆ ನೀವು ಹೆಚ್ಚು ಮಾರ್ಕ್ಸ್ ತೆಗ್ದು ಸ್ಕೂಲ್ ಬೆಳವಣಿಗೆಗೆ ಕಾರಣ ಆಗಬೇಕು ಅಂತ ಎಲ್ಲ ಹೇಳ್ತಾರೆ. ನೀನೇನಾಗಬೇಕು ಅನ್ಕೊಂಡಿಯಾ ಮುಂದೆ? ಇಂಜಿನಿಯರಾ? ಓಕೆ, ಆಲ್ ದ ಬೆಸ್ಟ್. ನಮಸ್ಕಾರ. ಕರ್ನಾಟಕ ಪಬ್ಲಿಕ್ ಶಾಲೆ ನಾಗವಲ್ಲಿ ಶಾಲೆ ತುಮಕೂರು ಜಿಲ್ಲೆಯಲ್ಲೇ ತುಂಬ ಹೆಸರುವಾಸಿಯಾದಂಥ ಶಾಲೆ. ಮತ್ತು ಈ ಶಾಲೆಗೆ ತುಂಬ ಇತಿಹಾಸ ಇದೆ. ಇಲ್ಲಿ ನಡೆದಾಡುವ ದೇವರು ಅಂತಕ್ಕಂಥ ಶ್ರೀ ಶಿವಕುಮಾರ ಸ್ವಾಮಿಯವರು ಕೂಡ ಈ ಒಂದು ಶಾಲೆಯಲ್ಲಿ ಓದಿದ್ದಾರೆ ಅಂತಕ್ಕಂಥದ್ದು ಒಂದು ಹೆಮ್ಮೆ. ಸೊ ಇಂಥ ಒಂದು ಶಾಲೆಯಲ್ಲಿ ಸುಮಾರು 572 ಮಕ್ಕಳು ಇಲ್ಲಿ ಈ ವರ್ಷ ಕಲಿತಾ ಇದ್ದಾರೆ. ಸೊ ಈ ಒಂದು KPS ಶಾಲೆಗೆ ಮುಖ್ಯಸ್ಥರಾಗಿ ನಮ್ಮ ಸುರೇಶ್ ಗೌಡ ಸಾಹೇಬರು ತುಮಕೂರು ಗ್ರಾಮಾಂತರ ಗ್ರಾಮಾಂತರ ಶಾಸಕರು, ಅವರು SDMC ಅಧ್ಯಕ್ಷರಾಗಿರ್ತಾರೆ. ಸೊ ಈ ಒಂದು 6 ತಿಂಗಳಲ್ಲಿ ಈ ಒಂದು ನಾಗವಲ್ಲಿ ಶಾಲೆಯಲ್ಲಿ ತುಂಬ ಡ್ರಾಸ್ಟಿಕ್ ಚೇಂಜಸನ್ನು ನಾವು ಕಾಣ್ಬೋದಾಗಿದೆ. ಯಾಕಂತ ಹೇಳಿದ್ರೆ ತುಂಬ ಬಿಲ್ಡಿಂಗ್ಗಳೆಲ್ಲ ಶಿಥಿಲಾವಸ್ಥೆಯಲ್ಲಿದ್ದವು. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಶಿಕ್ಷಕರು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಾಗ ಸುಮಾರು 1.5 ಕೋಟಿ ಇಲಾಖಾ ಅನುದಾನ ಜೊತೆಗೆ ಸಾಕಷ್ಟು CSR ಫಂಡನ್ನು ಒದಗಿಸುವ ಮೂಲಕ ಈಗ ಇರ್ತಕ್ಕಂಥ ಎಲ್ಲ ಬಿಲ್ಡಿಂಗನ್ನು ಕೂಡ ಸುಸಜ್ಜಿತ ರೀತಿಯಲ್ಲಿ ಸಜ್ಜುಗೊಳಿಸಿದ್ದಾರೆ. ಮತ್ತು ಈಗ ನಮಗೆ ರೂಮು ಸಾಕಷ್ಟು ಬೋಧನೆಗೆ ಮತ್ತು ಬೇರೆ ಬೇರೆ ಚಟುವಟಿಕೆಗಳಿಗೆ ಲಭ್ಯ ಇದ್ದಾವೆ. ಮತ್ತು ಹೊಸದಾಗಿ ಕೂಡ ನಮಗೆ 8 ರೂಮು ಈಗ ಸ್ಯಾಂಕ್ಷನ್ ಆಗಿದೆ ಅಡಿಷನಲ್ಲಿ. ಜೊತೆಗೆ CSR ಫಂಡಿಂದಲೂ ಕೂಡ ನಮಗೆ ಸಾಕಷ್ಟು ಕೊಠಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ನಾವು ಏನು ರಿಕ್ವೈರ್ಮೆಂಟ್ ಅವರಿಗೆ ಹೇಳ್ತೀವೋ ಅದಕ್ಕಿಂತ ಡಬಲ್ ನಮಗೆ ಅವರು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಲಿಕ್ಕೆ ಶ್ರಮಿಸ್ತಾ ಇದ್ದಾರೆ. ಜೊತೆಗೆ ಅವರು ಮುಖ್ಯವಾಗಿ ಮಕ್ಕಳ ಬಗ್ಗೆ ಕಾಳಜಿಯನ್ನು, ತುಂಬ ವಿಶೇಷವಾದ ಕಾಳಜಿಯನ್ನು ತೋರಿಸ್ತಾ ಇರ್ತಾರೆ. ಜೊತೆಗೆ ಶಿಕ್ಷಕರಿಗೂ ಕೂಡ ಸಾಕಷ್ಟು ಮಾರ್ಗದರ್ಶನವನ್ನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಮತ್ತು ಶಿಕ್ಷಕರ ಸಭೆಯಲ್ಲೂ ಕೂಡ ನೀಡ್ತಾ ಇರ್ತಾರೆ. ಒಟ್ಟಾಗಿ ಈ ಒಂದು ಶಾಲೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ಮಾದರಿಯಾದಂಥ ಶಾಲೆ. ಅಂತಹ ಶಾಲೆಯಲ್ಲಿ ಮುಖ್ಯ ಉಪಾಧ್ಯಾಯರಾಗಿ ಕೆಲಸ ಮಾಡ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು. ಬನ್ನಿ ಈಗ ಸರ್ ಹೇಳಿದಾಗೆ ನೋಡಿ, ನಮ್ಮ ತುಮಕೂರು ಗ್ರಾಮಾಂತರದಲ್ಲಿ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರತಕ್ಕಂಥ ಏಕೈಕ ಶಾಲೆ ಅಂದರೆ ನಮ್ಮ ನಾಗವಲ್ಲಿ KPS. ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂತ ಹೇಳ್ಕೊಳ್ಲಿಕ್ಕೆ ನಮಗೆ ಖುಷಿ ಆಗ್ತದೆ. ಯಾಕೆಂದರೆ ಇಲ್ಲಿ ಮಕ್ಕಳ ಸಂಖ್ಯೆನೂ ಜಾಸ್ತಿ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅತ್ಯಂತ ಉತ್ಸುಕರಾಗಿರ್ತಕ್ಕಂಥ ಒಂದು ಶಿಕ್ಷಕರ ಬಳಗ ಇದೆ. ಪ್ರತಿಯೊಬ್ಬರು ಶಿಕ್ಷಕರು ಕೂಡ ಮಕ್ಕಳಿಗೆ ಇವತ್ತು ಏನಾದರೂ ಕಲಿಸ್ಬೇಕು ಅಂತಕ್ಕಂಥ ಒಂದು ಧೋರಣೆ ಇಟ್ಕೊಂಡು ಬರ್ತಾರೆ. ಅದೇ ರೀತಿಯ ಶಾಲಾ ವಾತಾವರಣ ಕೂಡ ಇದೆ. ಆ ಶಾಲೆಯ ವಾತಾವರಣವನ್ನು ಕಲ್ಪಿಸಿಕೊಡ್ತಾ ಇರ್ತಕ್ಕಂಥವ್ರು ನಮ್ಮ ತುಮಕೂರು ಗ್ರಾಮಾಂತರ ಹೆಮ್ಮೆಯ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ್ರು ಸಾಹೇಬರು. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಇಡೀ ರಾಜ್ಯದಲ್ಲಿ ಬಡ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಸರ್ಕಾರಿ ಶಾಲೆಯ ಉಳುವಿಗೆ ಯಾರಾದರೂ ಪಣ ತೊಟ್ಟಿದ್ದಾರೆ ಅಂದರೆ ಅವರು ನಮ್ಮ ಹೆಮ್ಮೆಯ ಶಾಸಕರು ಅಂತ ಹೇಳಲಿಕ್ಕೆ ನಮಗೆ ಖುಷಿಯಾಗುತ್ತೆ. ಯಾಕೆಂದರೆ ವಾರದಲ್ಲಿ 4 ದಿವಸ ಮಕ್ಕಳು ಎಷ್ಟೋ ವಾರದಲ್ಲಿ 2-3 ದಿನ ಗೈರಾಗ್ಬೋದು, ಆದರೆ ನಮ್ಮ ಶಾಸಕರು ವಾರಕ್ಕೆ 4 ದಿನ ನಮ್ಮ ಶಾಲೆಗಿರ್ತಾರೆ. ಯಾಕೆಂದರೆ
ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆ ಬಿಟ್ಟರೆ ಬೇರೆ ಅಗತ್ಯ ಇದೆಯಲ್ಲ. ದುಡ್ಡಿರ್ತಕ್ಕಂಥವ್ರು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದ್ಕೊಂಡು ಅವರು ಭವಿಷ್ಯನ ರೂಪಿಸ್ಕೊಳ್ತಾರೆ. ಆದರೆ ತುಮಕೂರು ಗ್ರಾಮಾಂತರದಲ್ಲಿರ್ತಕ್ಕಂಥ ಇಂಥ ಶಾಲೆಯನ್ನು ಉಳಿಸ್ಬೇಕು ಅಂತ ಅವ್ರು ಪಣ ತೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ನಮ್ಮ ಶಾಲೆಯಲ್ಲಿ ನೋಡಿ ವ್ಯವಸ್ಥಿತವಾದಂಥ ಗ್ರಂಥಾಲಯ ಇದೆ, ಒಳ್ಳೊಳ್ಳೆ ಲ್ಯಾಬ್ಸ್ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಮಕ್ಕಳಿಗೆ ಸದೃಢ ದೇಹದಲ್ಲಿ ಸದೃಢ ಆರೋಗ್ಯ ಇದೆ ಅಂತ ನಾವೆಲ್ಲ ನೋಡ್ತಾ ಇರ್ತೀವಿ. ಇವತ್ತು ಮಕ್ಕಳು ಸಾಕಷ್ಟು ವಿಮುಖರಾಗ್ತಾ ಇದ್ದಾರೆ ಇವತ್ತಿನ ಬೆಳವಣಿಗೆಯಲ್ಲಿ. ಅಂಥ ಮಕ್ಕಳಿಗೆ ವ್ಯವಸ್ಥಿತವಾದಂಥ ಮೈದಾನ ಇದೆ. ಅದ್ರ ಜೊತೆಯಲ್ಲಿ ನಾವು ಇಬ್ಬರು ದೈಹಿಕ ಶಿಕ್ಷಣ ಶಿಕ್ಷಕರಿದ್ದೀವಿ. ಯಥೇಚ್ಛು ಮಕ್ಕಳಿಗೆ, ಏಕೆಂದರೆ ಕ್ರೀಡೆ ಆ ಮಗುವಿನ ಒಂದು ಆಜನ್ಮಸಿದ್ಧ ಹಕ್ಕು. ಯಾವ ಮಗು ಹೆಚ್ಚು ಚಲನಶೀಲವಾಗಿ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಅದು ಸದೃಢವಾಗಿ ದೈಹಿಕವಾಗಿದ್ದಾಗ ಮಾತ್ರ. ಹಾಗಾಗಿ ಈ ಶಾಲೆಯಲ್ಲಿ ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಏನು ಬೇಕೋ ಎಲ್ಲ ರೀತಿಯ ವ್ಯವಸ್ಥೆ ಇದೆ. ಪೋಷಕರು ಕೂಡ, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಕೂಡ ನಾಗವಲ್ಲಿ ಶಾಲೆಗೆ ನನ್ನ ಮಗು ಓದಬೇಕು, ಹೆಬ್ಬೂರಿನ ಆಚೆ, ಹೆಬ್ಬೂರಲ್ಲಿ ಸರ್ಕಾರಿ ಪ್ರೌಢಶಾಲೆ ಇದ್ದರೂ ಕೂಡ ಅಲ್ಲಿನ ಮಕ್ಕಳು ನಮ್ಮ ಶಾಲೆಗೆ ಬರ್ತಾರೆ. ಸಿರಿವಾರದಿಂದ ಬರ್ತಾಯಿದ್ದಾರೆ, ಈ ಕಡೆ ಮಸ್ಕಲಿಂದ ಬರ್ತಾಯಿದ್ದಾರೆ, ಆ ಭಾಗದಿಂದ ಗೂಳೂರು ಭಾಗದಿಂದ ಬರ್ತಾಯಿದ್ದಾರೆ. ಯಾಕೆಂದರೆ ಆ ರೀತಿಯ ನಮ್ಮ ಉಪಪ್ರಾಂಶುಪಾಲ್ ಸರ್ ಹೇಳಿದಾಗೆ ಈ ಶಾಲೆಗೆ ತನ್ನದೇ ಆದಂಥ ಒಂದು ಇತಿಹಾಸ ಇರೋದ್ರಿಂದ ನಮ್ಮೆಲ್ಲರೂ ಕೂಡ ಒಂದು ಜವಾಬ್ದಾರಿ ಇದೆ. ಇಂಥ ಶಾಲೆಯಲ್ಲಿ ಒಂದು ಖುಷಿ ಇದೆ ಮತ್ತು ಜವಾಬ್ದಾರಿ. ಯಾಕೆ ಖುಷಿ ಅಂದರೆ ಇಷ್ಟು ದೊಡ್ಡ ಶಾಲೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ವಿ ಅಂತಕ್ಕಂಥ ಹೆಮ್ಮೆ ನಮಗಿದೆ. ಅದ್ರ ಜೊತೆಲಿ ಜವಾಬ್ದಾರಿ ಏನಪ್ಪ ಅಂದರೆ ಹಿಂದಿನವರು ಉಳಿಸ್ಕೊಂಡಿರ್ತಕ್ಕಂಥ ಈ ಶಾಲೆಯನ್ನು ನಾವು ಉಳಿಸ್ಬೇಕು ಅಂತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಆಮೇಲೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಈ ಶಾಲೆ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಇದು ಹಿಂಗೆ ಉಳ್ಕೊಂಡು ಹೋಗಬೇಕು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ಶಾಸಕರ ಕನಸಿದೆಯೋ ಆ ಕನಸು ಆದಷ್ಟು ಬೇಗ ನನಸಾಗಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಸರ್, KPS ಶಾಲೆ ಮೊದಲು ಎಲ್ಲ ಶಿಥಿಲಗೊಂಡಿತ್ತು ಎನ್ನುವಂಥದ್ದು ಕೇಳಲ್ಪಟ್ಟೆ ಸರ್. ಈಗ ಶಾಸಕರು ಸುರೇಶ್ ಗೌಡ್ರವರು ಆಸಕ್ತಿಯಿಂದ ಒಳ್ಳೊಳ್ಳೆ ಕೊಠಡಿಗಳಾಗಲಿ, ಲೈಬ್ರರಿ ವ್ಯವಸ್ಥೆ, ಡಿಜಿಟಲ್ ವ್ಯವಸ್ಥೆ ಆಗಿದೆ ಅಂತ ಹೇಳಿ ಕೇಳಲ್ಪಟ್ಟೆ. ಎಸ್ ಸರ್, ಡೆಫಿನೆಟ್ ಸರ್. ಹಳೇದು ಈಗ ಕಾಣ್ತಾ ಇತ್ತು ನೋಡಿ ಸರ್, ಆ ಬಿಲ್ಡಿಂಗು ಶೀತಲವಾಯಿತು, ಈಗ ಮಾಡ್ತಾವ್ರಿ ಸರ್. ಅದೇ ರೀತಿ ಒಂದೇ ಕ್ಯಾಂಪಸ್ಸೇ 1ರಿಂದ 12 ತನಕ ಒಂದು KPS ಶಾಲೆ ಅಂದರೆ LKGಯಿಂದ 12ನೇ ತರಗತಿ ತನಕ ಒಂದೇ ಕ್ಯಾಂಪಸ್ಸೇ ಇರಬೇಕು ಅಂತ ಈಗ ಪ್ರೈಮರಿ ಪ್ರಾಥಮಿಕ ಇದ್ರದ್ದು ಅಲ್ಲಿ ಕಟ್ಟಿಸ್ತಾವ್ರಿ ಸರ್. ಇಲ್ಲಿ ನಮ್ಮ ಪ್ರಯೋಗಾಲಯನೂ ಅಷ್ಟೇ, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಗಣಕಶಾಸ್ತ್ರ, ಜೀವಶಾಸ್ತ್ರ ಪ್ರಯೋಗಗಳು ಅತ್ಯುತ್ತಮವಾಗಿದೆ. ಅದರಲ್ಲೂ ಇಂಥ MLA ತಗ ನಾವು ವರ್ಕ್ ಮಾಡೋದು ನಮಗೆ ಖುಷಿ ಐತೆ ಸರ್. ಓಕೆ, ಮೀಟಿಂಗ್ ನಡೆದಂಥ ಸಂದರ್ಭದಲ್ಲಿ ಏನು ಸಲಹೆ ಸೂಚನೆಯನ್ನು ಕೊಡ್ತಾ ಇರ್ತಾರೆ ಸರ್? ಸರ್, ಯಾವಾಗಲೂ ಬಂದರೆ ಅವ್ರದ್ದು ರಿಸಲ್ಟು ನಿಮ್ಗೆ ಏನು ಬೇಕೋ ನಾನು ಒದಗಿಸ್ತೀನಿ. ನೀವು ಚೆನ್ನಾಗಿ ಅತ್ಯುತ್ತಮವಾಗಿ ಸಮಾಜ ಒಳ್ಳೆಯ ಪ್ರಜೆಯಾಗಿ ಮಾಡಿರಿ, ಮಕ್ಕಳಿಗೆ ಸಂಸ್ಕಾರ ಕಳಿಸಿ ಅಂತ ಹೇಳ್ತಾರೆ ಸರ್ SDMC. ಆಯ್ತು ಸರ್, ಥ್ಯಾಂಕ್ ಯು ಸರ್, ವೆಲ್ಕಮ್. ಕೊಡ್ರ ಬಗ್ಗೆ ಏನು ಮಾತಾಡೋದು, ಅದೇ ಇದು ಸ್ಕೂಲೆಲ್ಲ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಚಿಕ್ಕ ಮಕ್ಕಳಿಂದನೂ ನನ್ನ ಮಕ್ಳುಗಳು ಈ ಸ್ಕೂಲಲ್ಲೇ ಓದಿದ್ದು. ಅವರೇ ಸ್ಕೂಲ್ ಮಕ್ಳಿಗೆ ಯಾರೇ ಮೈಕ್ ಈಸ್ಕೊಂಡ್ರು ಅವರು ಈಸ್ಕೊಳಕ್ಕೆ ಬಿಡ್ತಿರ್ಲಿಲ್ಲ. ಮಕ್ಕಳು ಕೈಲೇ ಕೊಟ್ಟು ಅವ್ರಿಗೆ ಏನೇನು ಫೆಸಿಲಿಟಿ ಬೇಕು ಎಲ್ಲ ಮಾಡಿಕೊಟ್ಟವ್ರೆ ಈ ಸ್ಕೂಲಲ್ಲಿ. ಅವರು ಎಲ್ಲ ಚೆನ್ನಾಗಿ ಮಾಡಿಕೊಟ್ಟವ್ರೆ. ನಮಗೆ ಏನು ಅಂತ ಕೇಳಿದ್ರು ಎಲ್ಲ ಅಭಿವೃದ್ಧಿ ಮಾಡ್ಕೊಟ್ಟು, ಒಂದು ರೋಡ್ ಆಗಲಿ, ನೆಲ್ಲಿ ಆಗಲಿ ಎಲ್ಲ ನಾವೇ ನಿಂತ್ಕೊಂಡು ಅವ್ರಿಗೆ ಹೇಳಿ ಹಾಕಿಸ್ಕೊಂಡಿದ್ದೀವಿ. ನಮ್ಮ ಮನೆ ಮುಂದೆ ಒಂದು ಟ್ಯಾಂಕ್ ಇತ್ತು ಇದನ್ನು ನಮಗೆ ಎತ್ತಿಸ್ಬೇಕು ಎಲ್ಲರೂ ಸೇರಿ ತೊಂದರೆ ಮಾಡ್ತಾರೆ ಅಂದರೆ ಇಮಿಡಿಯೇಟ್ಲಿ ಎತ್ತಿಸ್ಕೊಟ್ರು. ಎಲ್ಲದರಲ್ಲೂ ಅವ್ರು ನನಗೆ ವ್ಯಾಪಾರಸ್ಥರಿಗೆ ಈಗ ಅನುಕೂಲ ಎಲ್ಲ ಮಾಡಿಕೊಟ್ಟಿದ್ದಾರೆ. ವ್ಯಾಪಾರಸ್ಥರಿಗೆ ಅವಾಗ ಅವ್ರು ಇರಲಿಲ್ಲ, ಅವಾಗ ಅವ್ರದ್ದು ಇದ್ದಿದ್ದಿಲ್ಲ. ಅವಾಗ ಇವರಿದ್ದರು, ಅವರು ಜಾಗ ಅಂತ ಮಾಡಿಕೊಟ್ರು ನಮಗೆ. ನಾವೀಗ ಜಾಗ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಏನೇ ಸಮಸ್ಯೆ ಇಲ್ಲ, ಶಾಸಕರು ಎಲ್ಲ ಸ್ಪಂದಿಸ್ತಾರೆ, ಏನು ಸಮಸ್ಯೆ ಏನಿಲ್ಲ. ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಒಳ್ಳೆ ಬಿಲ್ಡಿಂಗ್ ಹಾಕಿದ್ದಾರೆ. ಇವೆಲ್ಲ ರೋಡ್ ಮಾಡಿಸಿದ್ದೆ ಅವರು, ಇದೆಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಮಾಡಿಸಿದ್ದೆ ಅವರು ಹೋಸರಿಯಿಂದ. ಸ್ಕೂಲೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ಕೆರೆ ನೀರು ಬಿಡಿಸಿದ್ದಾರೆ, ಎಲ್ಲ ಮಾಡಿಸಿದ್ದಾರೆ, ಚೆನ್ನಾಗಿ ಮಾಡಿಸಿದ್ದಾರೆ. ಓಕೆ, ಜನರ ಜೊತೆ ಹೇಗಿರ್ತಾರೆ? ಚೆನ್ನಾಗಿದ್ದಾರೆ. ನಿಮ್ಮನ್ನು ಯಾವತ್ತೂ ಭೇಟಿಯಾಗಿದ್ದಾರೆ? ಅವ್ರನ್ನ ಭೇಟಿ ಮಾಡ್ತಾ ಇರ್ತಾರೆ. ಮತ್ತು ತಾವೇನು ಹೇಳ್ತೀರಿ? ಒಳ್ಳೆ ಶಾಸಕರು, ಸ್ಕೂಲ್ನ ಚೆನ್ನಾಗಿ ಅಭಿವೃದ್ಧಿ ಮಾಡೋರೆ. ನಾಗೋಲಿ ಸ್ಕೂಲ್ಗೆ ಒಳ್ಳೆ ಹೆಸರಿದೆ. ಆಚೆ ಊರಿಂದ ಬಂದು ಮಕ್ಕಳನ್ನ ಇಲ್ಲಿ ಹಾಕಿದ್ದಾರೆ. ನನ್ನ ಮಗ ಹೊರಿನಲ್ಲಿ ಓದ್ತಿದ್ದಾನೆ, ತೊಗೊಂಬಂದು ಇಲ್ಲಿ ಹಾಕಿದ್ದು ನಾವು. 10th 90% ಪರ್ಸೆಂಟೇಜ್ ತಗೊಂಡು ಒಳ್ಳೆ ಸ್ಕೂಲು, ಚೆನ್ನಾಗಿ ಎಜುಕೇಷನ್ ಬಗ್ಗೆ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾರೆ. ಅದಕ್ಕೆ ನಮಗೆ ಖುಷಿ. ಜನರಿಗೆ ಒಳ್ಳೆ ಸ್ಪಂದನೆ ಮಾಡ್ತಾರೆ. ಮಾಡ್ತಾರೆ, ಒಳ್ಳೆ ಶಾಸಕರು. ಓಕೆ, ಸಮಸ್ಯೆ ಅಂತ ಕೇಳಿದ್ರೆ ಎಲ್ಲ ಪರಿಹಾರ ಮಾಡ್ತಾರೆ. ನೀವೇನಾದರೂ ಸಮಸ್ಯೆ ಅಂತ ಹೋಗಿದ್ರೆ ಅವ್ರ ಹತ್ರ ಭೇಟಿ? ಏನಿಲ್ಲ, ರೋಡ್ಗಳನ್ನೆಲ್ಲ ಅಭಿವೃದ್ಧಿ ಮಾಡೋರೆ. ಯಾವ ಶಾಸಕರು ಮಾಡಿರಲಿಲ್ಲ, ನಾನು ಕಂಡಂಗೆ ಸುರೇಶ್ ಗೌಡ್ರು ಮಾಡಿದ್ದಾರೆ. ನಾಗೋಲಿಗೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ರಸ್ತೆ ಆಗಲಿ, ಚರಂಡಿ ಆಗಲಿ ಮಾಡಿದ್ದಾರೆ. ಏನು ಆ ಥರ ಸಮಸ್ಯೆಗಳು ಏನು ನಮ್ಮ ನಾಗೋಲಿ ಗ್ರಾಮಕ್ಕಿಲ್ಲ, ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಜನ ಏನಂತಾರಮ್ಮ ಶಾಸಕರ ಬಗ್ಗೆ? ಒಳ್ಳೆ ಅಭಿಪ್ರಾಯ ಇದೆ ನಮ್ಮ ಪ್ರಕಾರ. ಬೇರೆಯವ್ರೇನೋ ನಾವು ಕಂಡಂಗೆ ಅಭಿವೃದ್ಧಿ ಚೆನ್ನಾಗಿ ಮಾಡೋರು. ಮುಂದಿನ ಇಲೆಕ್ಷನ್ ನಿಂತರೆ ಮತ್ತೆ ಹಾಗಾದ್ರೆ ಜಯಶಾಲೆಗೆ ಬರ್ತಾರೆ? ಸುರೇಶ್ ಗೌಡ್ರೆ ನಮ್ಮ ಕಡೆ ಗೆಲ್ಲೋದು. ಕ್ಷೇತ್ರದ ಶಾಸಕರು
ಸುರೇಶ್ ಗೌಡ್ರು? ಸುರೇಶ್ ಗೌಡ್ರು ತರ ನಮಗೆ ಇಲ್ಲಿವರೆಗೂ ಯಾರು ಎಮ್ ಎಲ್ ಎ ಬಂದಿರಲಿಲ್ಲ. ಹೌದಾ? ನಾವು ರೈತರಾಗಿ ಹೇಳ್ತೀನಿ, ಇಲ್ಲಿವರೆಗೂ ಈ ಥರ ಎಮ್ ಎಲ್ ಎ ಯಾರೂ ಬಂದಿರಲಿಲ್ಲ. ವೈಕರಮೇನು ಬಿಟ್ಟರೆ ನೆಕ್ಸ್ಟ್ ಇವ್ರೆ. ಈ ಥರ ನಾನು ಹುಡ್ತಾಗಿಂದ ಎಮ್ ಎಲ್ ಎ ಇವರು ಸುರೇಶ್ ಗೌಡ್ರ ಥರ ಇಲ್ಲಿವರೆಗೂ ಯಾರು ನೋಡಿರೋ, ನಾವು ಮಾತಾಡಿರಲಿಲ್ಲ. ಈ ಥರ ಒಳ್ಳೇದು ಮಾಡಿರೋದು, ಜನಕ್ಕೆ ಅಭಿವೃದ್ಧಿ ಮಾಡಿರೋದು, ಸ್ಕೂಲ್ ಬಗ್ಗೆ, ಪ್ರತಿಯೊಂದು ಬಗ್ಗೆ, ಏತ ನೀರಾವರಿ, ಕರೆಂಟಿನ ಬಗ್ಗೆ, ರೈತರ ಬಗ್ಗೆ ಭಾರಿ ಬೆಂಬಲದೆ ಸುರೇಶ್ ಗೌಡ್ರದ್ದು. ಅಂದರೆ ಎತ್ತಿದ್ಕೆ ನಮ್ಮ ಕ್ಷೇತ್ರ ಮಾತ್ರ ಯಾವ ಕಾರಣಕ್ಕೂ ಸುರೇಶ್ ಗೌಡ್ರು ಯಾವ ಕಾರಣಕ್ಕೂ ಯಾರು ಸೋಲ್ಸೋಕ್ಕಲ್ಲ, ಯಾರು ಬಂದು ನಿಂತು ಗೆಲ್ಲಕ್ಕಾಗಲ್ಲ ಬೇರೆ. ಅಂತ ಜನಪರ ನಾಯಕರಾಗದ್ರೆ? ಹಾಂ, ಜನಪರ. ಈ ಥರ ಎಮ್ ಎಲ್ ಎ ನಾವು ಹೇಳೋಣ, ನಾವು ಹುಡ್ತಾಗಿ ನಾವು ಈ ಥರ ಎಮ್ ಎಲ್ ಎ ನೋಡಿರಲಿಲ್ಲ. ಈ ಥರ ಒಳ್ಳೆ ಮನಸ್ಸು ಜನದ ಒಂದು ಹಳ್ಳಿ ರೈತರು ಒಂದು ಹುಡುಗೋಗ್ಲಿ ಅಷ್ಟೇ ಸಪೋರ್ಟ್ ಮಾಡ್ತಾರೆ, ಅಷ್ಟೇ ಬಂದು ಮಾಹಿತಿ ಹಿಂಗೆ ಬಂದು ಮಾಡ್ತಾರೆ. ದೇವಸ್ಥಾನಗಳು ಅಷ್ಟಾಗಿವೆ, ಪ್ರತಿಯೊಬ್ಬರಿಗೂ ಒಂದು ಟಿ ಸಿ ಕೊಟ್ಟಾರೆ. ರೈತರುಗಳು ಒಂದೊಂದು ಟಿ ಸಿ, ರೈತರುಗಳು ಒಬ್ಬರಿಗೆ ಒಂದು ಟಿ ಸಿ, ಬರಿಗಿರೋರಿಗೆ ₹1 ಕಾಸು ಇಲ್ದಂಗೆ ಎಲ್ಲ ಅವರಿಗೆ ಶೋಭಾಕಾರಿ ಮಿನಿಸ್ಟರ್ ಆದಾಗ ಎಲ್ಲ ಪೂರ್ತಿ ನಮ್ಮ ಕ್ಷೇತ್ರ ಪೂರ್ತಿ ₹1 ಒಬ್ಬರು ರೈತರ ಕಾಸಿಲ್ಲ, ಪೂರ್ತಿ ಎಲ್ಲ ಟಿ ಸಿ. ಆಮೇಲೆ ಸ್ಕೂಲು, ರೋಡಿಂದು, KEB ಮಾಡಿ ನಮ್ಮೂರಿಗೆ ಎಬ್ಬರಿಗೆ ಕರೆಂಟೇ ಇಲ್ಲ. ನಮ್ಮ ನಾಗೋಲಿಗೆ ಎಬ್ಬರಿಗೆ ಟೆನ್ಷನ್ ಇತ್ತು. MSS ಮಾಡಿಸಿ 3-4 ಈ ಥರ ಎಮ್ ಎಲ್ ಎ ಜೀವಮಾನಕ್ಕೆ ಬರಲ್ಲ ಬಿಡಿ ಸರ್. ಅಷ್ಟು ಒಳ್ಳೆಯವರು ನಮಗೆ ಪ್ರಾಣ ಇದ್ದಂಗೆ. ಯಾರು ನಾವು ರೈತರಾಗಿ ಹೇಳ್ತೀವಿ, ಈ ಥರ ಎಮ್ ಎಲ್ ನಮಗೆ ಯಾರು ಇನ್ನು ಇಲ್ಲಿವರೆಗೆ ಬರೋಲ್ಲ. ಇನ್ನು ನಮ್ಮ ತುಮಕೂರು ಜಿಲ್ಲೆ ಒಳಗೆ, ನಮ್ಮ ತುಮಕೂರು ಕರ್ನಾಟಕ ಬಂದರು ಅಂತೇಳಿ ಬಂದು ಅವ್ರಿಗೆ ಇನ್ನಷ್ಟು ಉನ್ನತ ಸ್ಥಾನ ಸಿಗ್ಬೇಕನ್ನೋದ್ರ ಬಗ್ಗೆ ಅದೊಂದೇ ನಮಗೆ ಸರ್ಕಾರ ಇದ್ದಾಗ ಅವ್ರಿಗೆ ಮಿನಿಸ್ಟರ್ ಚಾನ್ಸ್ ಸಿಗ್ತದೆ. ಸರ್ಕಾರ ಚೇಂಜ್ ಆಗಿಬಿಡ್ತದೆ. ಅದು ಸಮಸ್ಯೆ. ಅದು ಅವರೇನು ಸರ್ಕಾರಿ BJP ಬಂದುಬಿಟ್ರೆ ಸರ್ಕಾರ ಇನ್ನೂ ಮಿಂಚಿಸ್ತಾರೆ. ಈ ಥರ ಎಮ್ ಎಲ್ ನಮಗೆ ಜೀವಮಾನದಾಗ ನಮ್ಮ ಕ್ಷೇತ್ರ ನಮ್ಮ ಕರ್ನಾಟಕದಾಗಿಲ್ಲ ಅಂತ ಹೇಳ್ತೀನಿ ನಾನು. ಬಿಜೆಪಿ ಬರಬೇಕು, ಸುರೇಶ್ ಗೌಡ ಮಂತ್ರಿ ಆಗಬೇಕು, ಅವ್ರು ಅಷ್ಟು ನಮ್ಗೆ ಆಸೆ. ನಮ್ಮ ಕ್ಷೇತ್ರ ಇಂಪ್ರೂವ್ ಮಾತಾಡೋದಂದರೆ ಇಂಥದ್ದು ಮಾಡಿಲ್ಲ ಅನ್ನಂಗಿಲ್ಲ. ಒಳ್ಳೇದ ಯಾವುದು ಒಂದು ದೇವಸ್ಥಾನ ಆಗಲಿ, ರೋಡ್ ಆಗಲಿ, ಪ್ರತಿಯೊಂದು ಹತ್ತು ಸಪೋರ್ಟ್ ಮಾಡ್ಯಾರೆ. ರೈತರು ಟಿ ಸಿ ಕೊಟ್ಟರೆ ಅದಕ್ಕೆ ನಾವು ಜೀವಮಾನ ಗೆಲ್ಲಿಸ್ಬೇಕು. ಕರೆಂಟ್ ಎಂದು ನಮ್ಮ ಇಲ್ಲಿ ಕರೆಂಟು ಕೈ ಇಟ್ಕೊಂಡು ಹೊಡಿತಿರಲಿಲ್ಲ, ಎಬ್ಬರಿಗಿತ್ತು. ಈಗ ಇದೆಲ್ಲ MSS ಮಾಡಿರು, ₹1,000 ಅದನ್ನೇ ಮಾಡಿರು. ಇಂಥದ್ದು ಮಾಡಿಲ್ಲ ನನಗೆ ಬಿಡು. ದೇವಸ್ಥಾನಗಳು ಎಷ್ಟು ಕಟ್ಟಿವ್ರೋ ಲೆಕ್ಕನೇ ಇಲ್ಲ. ರೋಡ್ಗಳಂತೂ ನಮ್ಮ ಕ್ಷೇತ್ರ ರೋಡ್ ಎಲ್ಲ ನೋಡಿರಿ, ಮಾತಾಡೋಂಗಿಲ್ಲ. ಆಮೇಲೆ ಕಾಲೇಜು, ನಮ್ಮ ಯೂನಿವರ್ಸಿಟಿ ತಂದು ಇಲ್ಲಿಗೆ ನಾನು ಬಿದಕಟ್ಟೆ ತಿನ್ಸಿದ್ರೆ ಯೂನಿವರ್ಸಿಟಿ 300 ಎಕರೆ ಯೂನಿವರ್ಸಿಟಿ ಮಾಡ್ಯಾರೆ. ನೋಡ್ಬೇಕಾದ್ರೆ ಯೂನಿವರ್ಸಿಟಿ ನೋಡ್ಬೇಕಲ್ಲಿ ಅಂತ ತುಮಕೂರು ಜಿಲ್ಲೆಗೆ ಯೂನಿವರ್ಸಿಟಿ ಮಾಡ್ಯಾರೆ. ಅಂದರೆ ಈ ಕಡೆ ₹1,00,000 ಕೆಳಗಿರಲ್ಲ ಎಕರೆ. ಒಂದು ಕುಂಟೆ 5-6 ಲಕ್ಷ ನಮ್ಮ ಕಡೆ. ಈಗ ಅವರು ಜನಸ್ನೇಹಿ, ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ರಸ್ತೆ, ಕುಡಿಯುವ ನೀರು, ಸ್ವಚ್ಛತೆ ಎಲ್ಲ ಕ್ಲೀನಾಗಿದೆ. ಎಲ್ಲ ಕ್ಲೀನ್ ಆಗಿದೆ. ಮೊದಲು ಹೆಂಗಿತ್ತು ತುಮಕೂರು, ಈಗ ಹೆಂಗಾಗಿದೆ? ಈಗ ಚೆನ್ನಾಗಿದೆ. ಈಗ ಚೆನ್ನಾಗಿದೆ, ಯಾವ್ದು ಸಮಸ್ಯೆ ಇಲ್ಲ. ಓಕೆ, ಮತ್ತೆ ಯಾವತ್ತಾರು ನೋಡಿದ್ರ ಅವ್ರನ್ನ? ಅವರು ಎಲ್ಲ ಇಲ್ಲಿ ಸ್ಕೂಲ್ ಕೆಲಸ ಮಾಡಿಸ್ತಾರೆ, ಅಲ್ಲಿ ಬರ್ತಾರೆ. ಬಂದು 5 ದಿನಕ್ಕೆ 3 ದಿನಕ್ಕೆ ಭೇಟಿ ಕೊಟ್ಟು ಸ್ಕೂಲ್ ಅಭಿವೃದ್ಧಿ ಮಾಡ್ತಾರೆ. ಏನೆಲ್ಲ ಮಾಡಿದ್ದಾರೆ ಅಜ್ಜ? ಗಣಪತಿ ದೇವಸ್ಥಾನ, ಕೆರೆ ಎಲ್ಲ ಒಳ್ಳೇದು ಮಾಡಿದ್ದಾರೆ. ಸುರೇಶ್ ಗೌಡ್ರು ಭಾರಿ ಒಳ್ಳೆಯವರು. ನಮ್ಮ ಹೆಸರು ರಾಮಯ್ಯ ಅಂತ. ನಮಸ್ಕಾರ ಸರ್. ನಮ್ಮ ಭೇಟಿಯಾಗಿದ್ದೀವಿ, ಬಟ್ ಫಂಕ್ಷನ್ ಎಲ್ಲ ಹೋಗ್ತೀವಿ. ಬಂದರೆ ಹಿಂಗೆ ಹಿಡ್ಕೊಂತಾರೆ ನಮ್ಮನ್ನು. ಹಿಡ್ಕೋತಾರೆ? ಓಕೆ, ಏನು ಮಾತಾಡ್ತಾರೆ? ರಾಮಯ್ಯ ಚೆನ್ನಾಗಿದೆ, ಏನು ಮಾಡ್ತಾ ಇದೆ ಎಲ್ಲ ಕೇಳ್ತಾರೆ. ರಮಣ ಅಂತಾರೆ. ಬರ್ತಾ ಇರ್ತಾರೆ ಯಾವಾಗಲೂ ಇಲ್ಲಿ. ಬಂದಾಗೆಲ್ಲ ನಾವು ಮಾತಾಡಿಸ್ತೀವಿ, ಥ್ಯಾಂಕ್ಸ್ ಕೊಟ್ಟು ಮಾತಾಡ್ಸೇ ಕಳಿಸೋದು. ನಾವು ಬೆಳಗ್ಗೆಯಿಂದ ಈ ವಿಧಾನಸಭಾ ಕ್ಷೇತ್ರದಾದ್ಯಂತ ಪ್ರತಿ ಹಳ್ಳಿಗಳಿಗೂ ಕೂಡ, ನಗರಗಳಿಗೂ ಕೂಡ ತೆರಳಿ ಸುರೇಶ್ ಗೌಡರ ಅಭಿವೃದ್ಧಿ ಕಾರ್ಯಕ್ರಮಗಳು ಹೇಗಿವೆ ಎನ್ನುವಂಥದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದೇವೆ. ಸುರೇಶ್ ಗೌಡರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನೀವೇನು ಹೇಳ್ತಿರ್ತಾತ? ಸುರೇಶ್ ಗೌಡರ ಅಭಿವೃದ್ಧಿ ಕಾರ್ಯ ಅಂತಂದರೆ ಗೂಳೂರು ಮಾತ್ರವಲ್ಲ, ಸುತ್ತಮುತ್ತ ಎಲ್ಲ ದೇವಸ್ಥಾನಗಳು, ಗ್ರಾಮಗಳು ಪ್ರತಿಯೊಂದು ಅಭಿವೃದ್ಧಿ ಮಾಡಿದ್ದಾರೆ. ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇಂಪಾರ್ಟೆಂಟ್ ಗಣಪತಿ ದೇವಸ್ಥಾನ ಸುರೇಶ್ ಗೌಡ್ರೆ ಮಾಡಿರೋದು. ಗಣಪತಿ ದೇವಸ್ಥಾನನ ಈ ಎತ್ತೇನಹಳ್ಳಿ ಮಾರಮ್ಮನ ದೇವಸ್ಥಾನನ ಅವರೇ ಮಾಡಿಸ್ತಾ ಇದ್ದಾರೆ. ಈಗ ಕಾರ್ಯ ನಡೀತಾ ಇದೆ. ಅದು ಅವ್ರ ಕ್ಷೇತ್ರದಲ್ಲಿ ಹೆಚ್ಚಿಗೆ ದೇವತಾ ಕಾರ್ಯಗಳು, ರಸ್ತೆಗಳು ಇಂಥದ್ದನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸ್ತಾರೆ. ಕಷ್ಟ ಅಂತ ಹೇಳ್ಕೊಂಡು ಹೋದ್ರೆ ಪರಿಹರಿಸ್ತಾರೆ, ಪರಿಹಾರ ಮಾಡ್ತಾರೆ. ಒಳ್ಳೆ ಎಮ್ ಎಲ್ ಎ. ನೀವು ಹೋಗಿದ್ರೆ ಹೋಗಿ ಭೇಟಿ ಮಾಡಿದ್ದೀವಿ ನಾವು. ಏನಂತ ಮಾತಾಡ್ತಾರೆ ನಿಮ್ಮನ್ನ? ನಮ್ಮ ತಾತ ಅಂತಲೇ ಮಾತಾಡಿಸ್ತಾರೆ. ಎಲ್ಲರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದಾರೆ. ಒಳ್ಳೆ ಒಂದು ಮಗುಂದೆ ಮಾತಾಡಿಸ್ಬೇಕಾದ್ರೂ ಒಂದು ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ. 3 ಬಾರಿ ಶಾಸಕರಾಗಿದ್ರು. ಮೊದಲಿನ ಅಭಿವೃದ್ಧಿ ಆಗಿತ್ತು, ಈಗ ಹೇಗೆ ಅಭಿವೃದ್ಧಿ ಆಗಿದೆ ನಿಮ್ಮದು ಕ್ಷೇತ್ರ? ಇಲ್ಲ, ಈಗಲೇ ಅಭಿವೃದ್ಧಿ ಆಗಿದೆ. ನಮ್ಮ ಸುರೇಶ್ ಗೌಡ ನಮ್ಮ ಅಪ್ಪಾಜಿ ಇದರಲ್ಲಿ ಎಲ್ಲ ದೇವಸ್ಥಾನ ಕಟ್ಟಿರೋ. ಈಗ ಕಾಂಗ್ರೆಡ್ ಹಾಕ್ಸ್ತವ್ರೆ. ಈಗ ಚೌಟ್ರಿ ಕಟ್ಟಿರೋ.
ಎಲ್ಲ ಫುಲ್ ರೋಡ್ ಕಾಂಟ್ರಾಕ್ಟ್ ಮಾಡ್ತಾವ್ರೆ. ಅವ್ರಿಗೆ ಮುಂದೆ MLA ಆಗಲೇಬೇಕು ನಮಗೆ. ಮತ್ತೆ MLA ಆಗಬೇಕು, ಮಂತ್ರಿ ಆಗಬೇಕು. ಫಸ್ಟ್ MLA ಆಗಿದೆ, ಈಗ ಮಂತ್ರಿ ಆಗಬೇಕು ನಾವು ಆಸೆ ಪಡ್ತಾಯಿದ್ವಿ. ಎಲ್ಲ ಅವರ ಆಸೆ ನಿರ್ವಹಿಸ್ತಾವ್ರೆ. ಪ್ರತಿಯೊಂದು ಜನಗಳಿಗೆ ಇಲ್ಲ ಎಲ್ಲ ದೇವಸ್ಥಾನ ಫುಲ್ ಕಟ್ತಾವ್ರೆ ಪಾಪ. ಅವರು ಅಂಥ ದೇವರು ಅಂತ ನಮ್ಮ ಅಪ್ಪಂಗೆ ಯಾರು ಮೋಸ ಮಾಡಬೇಡಿ, ಅವ್ರು ಮುಂದೆ ಬರುವಾಗಷ್ಟೇ ನಮಗೆ. ಇದೇ ನಮ್ಮ ಆಸೆ ಕೋರಿಕೆ. ಮಾತಾಡ್ಸಿದ್ರೆ ಅವ್ರನ್ನ ಮಾತಾಡ್ತೀವಿ ಡೈಲಿ, ನಾವು ಸಿಕ್ತಾಗೆಲ್ಲ ಮಾತಾಡ್ತೀವಿ. ಏನೂ ಇಲ್ಲ, ನನ್ನ ದಿನ ಫೋಟೋ ಹೊಡ್ಸ್ಕೊತಾರೆ, ಪ್ರೀತಿಯಿಂದ ಮಾತಾಡ್ತಾರೆ. ಎಲ್ಲ ಪ್ರತಿಯೊಂದು ಎತ್ತರ ದೇವಸ್ಥಾನ ಹೊಸ್ದಾಗಿ ಕಟ್ಟವ್ರೆ. ಈಗ ಕಾಂಪೌಂಡ್ ಮಾಡಿಸವ್ರೆ, ಹೊರಗಡೆ ಇದು ಕಾಂಡ್ ಹಾಕ್ಬಿಟ್ಟು ಟೈಲ್ಸ್ಗೆಲ್ಲ ಹಾಕಿ ಮುಂದಕ್ಕೆ ಗೋಪುರ ಮಾಡ್ತಾರಂತೆ. ಈ ಕಡೆ ರೋಡ್ ಮಾಡೋರು, ಚರಂಡಿ ಎಲ್ಲ ಮಾಡಿಸ್ತಾವ್ರೆ. ಎಲ್ಲ ಪ್ರತಿಯೊಂದು ಎಲ್ಲ ಮಾಡ್ತಾರೆ. ಅವಾಗೆ ಮಾಡೋರು. ಅವ್ರು ಮಾತ್ರ ಮುಂದೆ ಬರೋಕೆ ನಮ್ಗೆ ಅದೇ ನಮ್ಗೆ ಆಸೆ. ಈಗಾಡದ್ದು MLA ಅವರೇ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ? ನಿಮ್ಮ ಹಳ್ಳಿ ಹೆಂಗೆ ಅಭಿವೃದ್ಧಿ ಮಾಡಿದ್ದಾರೆ? ಹೆಂಗೆ ಜನರ ಜೊತೆ ಹೆಂಗೆ ಚೆನ್ನಾಗಿ ಮಾಡು. ಏನೆಲ್ಲ ಮಾಡಿದ್ದಾರೆ? ಈಗೇನು ಛತ್ರ ರೋಡು ಎಲ್ಲ ಮಾಡಿಸ್ತಾವ್ರು ಚೆನ್ನಾಗಿ. ಒಳ್ಳೆ ಜನ ಬಂದಿದ್ದಾರ? ನಿಮ್ಮ ಊರಿಗೆ ಬಂದಿದ್ದಾರಾ? ಬಂದಿದ್ರಲ್ಲ ಮೊನ್ನೆ, ಇವಾಗ ಬಂದಿರಲಿಲ್ಲ. ಮೊನ್ನೆಗೆ ಒಂದು 15 ದಿನ ಬಂದಿದ್ರು. ನಾವು ಊರಾಗಿರಲಿಲ್ಲ ಅವತ್ತು ಬಂದಿದ್ರು. ಹೆಂಗಿರ್ತಾರೆ ಜನರು? ಒಳ್ಳೆಯವರು ಅಂತ ಮಾತಾಡ್ತಾರಪ್ಪ ಎಲ್ಲ. ಎಲ್ಲ ಜನ ಒಳ್ಳೆ ಜನ ಅಂತ ಮಾತಾಡ್ತಾರೆ. ಛತ್ರಕ್ಕೆ ದೇವಸ್ಥಾನ, ಎತ್ತನಹಳ್ಳಿ ದೇವಸ್ಥಾನಕ್ಕೆ ಎಲ್ಲ ಅವ್ರದ್ದೇ ಸಪೋರ್ಟು. ನಮ್ಮೂರು ದೇವಸ್ಥಾನಕ್ಕೆ ಎಲ್ಲ ಚನ್ಕೇಶ್ಗೆ ಎಲ್ಲ ಸಪೋರ್ಟು. ಈ ಛತ್ರ ಎಲ್ಲ ಆಗಿತ್ತು ಅವರಿಂದಲೇ. ಈಗ ತಿರ್ಗಾ ಸುತ್ತಲೂ ಕಾಂಪೌಂಡು ಜಲ್ಲಿ ಇದು ಎಲ್ಲ ರೆಡಿ ಮಾಡಿಸ್ತಾವ್ರೆ. ಬಂದಲ್ಲ ಅವ್ರು ಬರೋಕ್ಕಿಂತ ಮೊದಲು ಅಭಿವೃದ್ಧಿ ಆಗಿತ್ತಾ? ಇಲ್ಲ ಇಲ್ಲ, ಅವ್ರು ಬಂದ ಮೇಲೆ ಅಭಿವೃದ್ಧಿ. ಅವರಿಂದಲೇ ಛತ್ರ ಆಗಿದ್ದು. ನಾವು ಯಾಕೆ ಇಲ್ಲದ್ದು ಹೇಳ್ಬಾರ್ದು, ನಮಗೆ ಏಜಿಗೆ ತಕ್ಕನ ಮಾತಾಡ್ಬೇಕು. ಅವರೇ ಇಡೀ ಎಲ್ಲಿ ಹೋದಲ್ಲಿ ಕ್ಷೇತ್ರ ಜನ ಏನಂತಾರೆ ಸುರೇಶ್ ಗೌಡ್ರ ಬಗ್ಗೆ? ಹೇಗಿದೆ ಅಭಿಪ್ರಾಯ? ಅವರು ಸುರೇಶ್ ಗೌಡ್ರೆ ಒಳ್ಳೆಯವರು ಅಂತಾರಪ್ಪ. ಒಳ್ಳೆಯವರು. ಹಾಗಾದ್ರೆ ಮತ್ತೆ ಮುಂದಿನ ಚುನಾವಣೆ ನಿಂತು ಗೆದ್ದು ಬರ್ತಾರೆ? ಆ ಭಗವಂತಂದ ಅವ್ರು ಬಂದ್ರೆ ಚಂದ ಅಂತೀವಿ ನಾವು. ಮಂತ್ರಿ ಆಗಬೇಕು ಅಂತೆ. ಹೌದು ಸರ್. ಸುರೇಶ್ ಗೌಡ್ರ ಕೆಲಸ ಕಾರ್ಯಗಳೆಲ್ಲ ಅಂತ ಕೆಲಸ ಕಾರ್ಯಗಳು ಅಂತಂದರೆ ಗೌಳೂರು ಗಣೇಶ, ಚನ್ಕೇಶ್ವ, ಎತ್ತಳೆಮ್ಮ 3 ಪ್ರಾಬ್ಲಮ್ ಆಗಿತ್ತು. ರೋಡು ಶಾಶ್ವತ ಕೆಲಸ ಮಾಡಿಸಿದ್ರು. ಚೌಟ್ರಿ ಒಂದು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ತಾರೆ. ಎತ್ತಳೆ ಮುಂದೆ ಪೂರ್ಣ ಮಾಡಿಬಿಟ್ಟು ಇದು ಮಾಡ್ತಾರೆ. ಇಂಥ ಪುಣ್ಯಾತ್ಮಗೆ ಫೋಟೋಕ್ಕೆ ಪೂಜೆ ಮಾಡಿದ್ರು ಒಳ್ಳೆಯದು. ಪೂಜೆ ಮಾಡಿದ್ರು ನಮ್ಮ ದೇವರು ಕೈ ಮುಗ್ದಂಗೆ ಅವ್ರದ್ದು ಕೈ ಮುಗ್ದಂಗೆ. ಇಂಥ ಪುಣ್ಯಾತ್ಮ ಸಿಕ್ಕಲ್ಲ ನಮ್ಮ ಜೀವನದಾಗೆ. ಏನೋ ನಮ್ಮ ದೃಷ್ಟಿ ಚೆನ್ನಾಗಿತ್ತು, ನಮಗೂ ಈ ಥರ ಸಿಕ್ಕಿರೋದು ನಮ್ಮ ಪುಣ್ಯ. ಇಂಥ ಕೆಲಸ ಯಾರು ಕೂಡ ನಾವು MLA ಆಗಲಿ MP ಆಗಲಿ ಯಾರು ಕೂಡ ನಾವು ಈ ಊರನ್ನ ಈ 3 ಮಾಡಿದ್ರೆಲ್ಲ ಏನು ಮಾಡ್ತಾರಿಲ್ಲ. ನಮ್ಮೂರು ಕೆಲಸದಾಗೆ ಸ್ಟಾರ್ಟಿಂಗ್ನಾಗಿಂದಲೂ ಚನ್ಕೇಶ್ವರ ಇದರಿಂದ ಅವತ್ತಿಂದಲೂ ಅಷ್ಟೇ. ಇಷ್ಟು ಮಾಡೋದಕ್ಕೆ ನಮ್ಮ ಯಾವ MLAನೂ ಕೂಡ ಮಾಡಿದ್ದೀನಿ ಅಂತ ಯಾರು ಹೇಳ್ಕೊಳಕ್ಕಾಗಿಲ್ಲ. ನಮ್ಮ MLA ಬತ್ತು ಇನ್ನೊಬ್ಬ ವಿರೋಧ ಪಕ್ಷ ಬಂದು ನಮ್ಮ MLA ಮಾಡೇನೆ ಅಂತ ಎಲ್ಲೂ ಬೆಳಕು ತೋರ್ಸೋಂಗಿಲ್ಲ. ಈ ಹೋಗಿನ ಕೆಲಸ ಪೂರ್ಣ ಐತಿ. ಇಂಥ ಪುಣ್ಯಾತ್ಮ ನಮಗೆ ಇವತ್ತು ಕೈ ಮುಗಿದು ಬೇಡ್ತಾ ಇದ್ದೀವಿ. ಇನ್ನೊಂದು ಸರಿ ಬಂದುಬಿಟ್ಟು ನಮಗೆ ಇಂಥ ಸೇವೆ ಸಿಗ್ತದೇನೋ ಅಂತ ನಾವು ಬೇಡ್ತಾ ಇದ್ದೀವಿ. ಮತ್ತೆ ಗೆದ್ದೆ ಬಂದೇ ಬರಬೇಕು ಅಂತ ನಾವು ಬೇಡ್ತಾ ಇದ್ದೀವಿ. ಕೇಶಿಗೂ, ಎತ್ತಳೆಮಗೂ, ಗಣೇಶ 3 ಕೈ ಮುಗಿತಾ ಇದ್ದೀವಿ. ಇವರೇ ದೇವರು ನಮಗೆ. ನಮ್ಮ ದೇವ್ರುಗಳು ನಮ್ಮ ಊರು ಅಭಿವೃದ್ಧಿ ಆಗ್ಬೇಕಾದ್ರೆ, ನಮ್ಮ ದೇವ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಇಂಥ ಪುಣ್ಯಾತ್ಮ ಇನ್ನೊಂದ್ಸರಿ ಗೆದ್ದು ಬಂದರೆ ತುಂಬ ಒಳ್ಳೆಯದು ಅಂತ ನಾವು ಬೇಡ್ತಾ ಇದ್ದೀವಿ. ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ದೇವಸ್ಥಾನ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ಚರಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ನೀವು ಮೊದಲು ಹೇಗಿತ್ತು ಈ ರಸ್ತೆ ಅಥವಾ ಈ ಹಳ್ಳಿ, ಈಗ ಹೇಗೆ ಅಭಿವೃದ್ಧಿ ಆಗಿದೆ? ಮುಂಚೆ ಎಲ್ಲ ಹಳ್ಳ ಗುದ್ರ ಇತ್ತು, ಇವಾಗೆಲ್ಲ ರಸ್ತೆ ಚೆನ್ನಾಗಿ ಆಗ್ತಾ ಇದೆ. ಇನ್ನು ಕಂಪ್ಲೀಟ್ ಆಗಿಲ್ಲ, ಪೂರ್ತಿ ಮಾಡಿಕೊಡ್ತಾರೆ. ಇಲ್ಲಿ ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ, ಬಿಡೋಣ. ಅವ್ರ ಕೆಲಸ ಏನಿದ್ದೋ ಅದೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಏನೆಲ್ಲ ಮಾಡಿದ್ದಾರೆ ಅಂತ ಅಣ್ಣ, ನಾವು ಜನಗಳು ಏನು ಇದು ಬೆಳಗ್ಗೆ ತೆಗ್ತಾರೋ ಅದೆಲ್ಲ ಮಾಡ್ತಾರೆ ಅವರು. ಅದಕ್ಕೇನು ಮೋಸ ಇಲ್ಲ. ನಿಮ್ದು ಅವರಣ್ಣ ಊರು? ತುಮಕೂರು. ಈ ತುಮಕೂರು ಸಿಟಿ ಆಗಲಿ ಪ್ರತಿ ಹಳ್ಳಿಗಳಿಗೆ ಸುರೇಶ್ ಗೌಡ್ರ ಹೋಗ್ತಾರೆ. ಇದೆ, ಚೆನ್ನಾಗಿದೆ. ಎಲ್ಲೋದ್ರೂ ಬಿಜೆಪಿ. ತುಮಕೂರು ಸುರೇಶ್ ಗೌಡ್ರು ನಿಂತರೆ ಗೆದ್ದು ಬರ್ತಾರೆ. ಹಾಗಾದ್ರೆ ಈಸಿ ಅವ್ರು ಮಂತ್ರಿ ಆಗ್ಬೇಕನ್ನೋ ಮಾತುಗಳು ಕೇಳಿ ಅದು ಇನ್ನು ಸ್ವಲ್ಪ ಲೇಟ್ ಕಾಯ್ಬೇಕು. ತಾಳ್ಮೆ ಇರಬೇಕು. ಹೌದು. ಓಕೆ. ಅಂದರೆ ಇಲ್ಲಿವರೆಗೆ 2008ರಿಂದ 13ರಲ್ಲಿ ಗೆದ್ರು, 8ರಲ್ಲಿ ಗೆದ್ರು, ನೆಕ್ಸ್ಟ್ 23ರಲ್ಲಿ ಗೆದ್ರು, 3 ಬಾರಿ ಶಾಸಕರಾದರು. ಆಗ್ತಾರೆ. ಆಪೋಸಿಟ್ ಯಾರು ಇಲ್ಲ ಅಂದಮೇಲೆ ಗೌರಿಶಂಕರ್ ಒಬ್ರು ಇದ್ರು. ಇವಾಗ ಅದೆಲ್ಲ ಏನಿಲ್ಲ. BJP ಬಿಟ್ಟು ಯಾರೇ ಹೋದ್ರು ಅದು ಲಾಸ್ ಅವ್ರಿಗೆ, ಲಾಸ್ ಆಗುತ್ತೆ. ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ದಾರೆ. ಮಾಡಿದ್ದಾರೆ. ಜನಗಳ ಬಾಯಿನಲ್ಲಿ BJP ಸುರೇಶ್ ಗೌಡ್ರು, ಆ ಕಡೆ ಜ್ಯೋತಿ ಗಣೇಶ್. ಅಭಿವೃದ್ಧಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡವ್ರೆ. ಅವರು ಕ್ಷೇತ್ರದೊಳಗೆ ಇರ್ತಾರೆ, ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಲ್ಲ. ಇಲ್ಲೇ BJP ಆಫೀಸ್ ಇರೋದು. ದಿನ ಬಗ್ತಾರೆ, ದಿನ ಬಂದು ಜನಗಳು ಬರ್ತಾರೆ, ಅವರ ಕಷ್ಟ ಎಲ್ಲ ಹೇಳ್ಕೊತಾರೆ.
ಅದಕ್ಕೆ ತುಂಬ ಚೆನ್ನಾಗಿ ಇವರು ಸ್ಪಂದನೆ ಕೊಡ್ತಾರೆ, ಕೈಲಾದಷ್ಟು ಸಹಾಯನೂ ಮಾಡ್ತಾರೆ. ಯಾರು ಏನೇ ಕೇಳಿದ್ರು ಇಲ್ಲ ಅಂತಂದಿಲ್ಲ. ನಾನು ಬೆಸ್ಟ್ ಸತಿ ಹೋಗಿದ್ದೀನಿ, ಹೋಗಿ ಅಲ್ಲೆಲ್ಲ ಪೂರ್ತಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಅವ್ರು ನಮ್ಮನ್ನ ಚೆನ್ನಾಗಿ ಹಗ್ಗು ಮಾಡ್ತಾರೆ, ಮಾತಾಡಿಸ್ತಾರೆ. ಎಲ್ಲ ನಾವು ಹೇಳಿ ಕಷ್ಟ ಹೇಳ್ಕೊಂಡ್ರು ಅದಕ್ಕೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ. ಈ ಕ್ಷೇತ್ರದೊಳಗೆ ಒಳ್ಳೆ ಕಾರ್ಯಗಳು ಮಾಡ್ಕೊಂತಾರೆ. ಸುರೇಶ್ ಗೌಡ್ರಷ್ಟು ಇನ್ನೊಬ್ಬ MLA ನಮಗೆ ಈ ಕ್ಷೇತ್ರಕ್ಕೆ ಸಿಗೋಕ್ಕೆ ಚಾನ್ಸೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ಏನು ಕೆಲಸ ಮಾಡ್ತಾರೆ? ನಾ ಹಿಡ್ಕೋತೀನಿ ಬಿಡ್ರಿ. ಸುರೇಶ್ ಗೌಡ್ರೆ ಇಷ್ಟೊಂದೆಲ್ಲ ಕೆಲಸ ಮಾಡಿಸಿರೋದು, ಬೇರೆ ಯಾರು ಮಾಡಲ್ಲ, ಮಾಡಿಲ್ಲ, ಅವರೇ ಮಾಡಿರೋ. ಚನ್ನಕೇಶ್ವರ ದೇವಸ್ಥಾನದ್ದು ಅವರೇ ಮಾಡಿದವರು. ಈ ಕಾಂಪೌಂಡ್ ಎಲ್ಲ ಕಟ್ಟಿರೋದು ಅವರೇಯ. ಎತ್ತಿನಹಳ್ಳಿಯ ಮುಂದೆ ದೇವಸ್ಥಾನ ಕಟ್ಟಿರೋರು ಅವರೇಯ. ಗಣೇಶನ ದೇವಸ್ಥಾನ ಕಟ್ಟಿರೋರು ಅವರೇಯ. ಇನ್ನೇನು ಬೇಕು ನಿನಗೆ? ಮೊದಲಿದ್ದವರು ಏನು ಮಾಡಲಿಲ್ಲ. ಮೊದಲಿದ್ದವ್ರು ಏನು ಮಾಡಿರಲಿಲ್ಲ, ಈಗ ಅವ್ರು ಬಂದ ಮೇಲೆ ಮಾಡಿರೋದು. ಅವ್ರು ಬಂದ್ಮೇಲೆ ಬಂದ್ಮೇಲೆ ಅಭಿವೃದ್ಧಿ. ಜನ ಜೊತೆ ಹೆಂಗಿರ್ತಾರೆ? ಮಾತಾಡಿಸ್ತಾರ? ಚೆನ್ನಾಗೆಲ್ಲ ಮಾತಾಡಿಸ್ತಾರೆ. ಅವ್ರ ಮಕ್ಕಳು ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡೋಗಿ ಹಾಕಿಬಿಟ್ರಿ ಅದನ್ನ ನಮ್ಮನ್ನ. ಚೆನ್ನಾಗಿದ್ದೀವಲ್ಲ. ಅಲ್ಲ, ನೀವು ಅವತ್ತಾದ್ರೂ ಭೇಟಿಯಾಗಿದ್ದೀರಾ? ಹೋಗಿದ್ದೀರಾ? ಸಮಸ್ಯೆ ಹೇಳ್ಕೊಂಡು ಶಾಸಕರು ಹೋಗಿದ್ದೀವಿ. ಸ್ಪಂದಿಸ್ತಾರಾ? ನಾವೇನು ಕನ ಹೇಳಿರೆ ಬರ್ತಾರೆ. ನಮ್ಮ ಮನೆ ಕೆಲಸ ಕಾರ್ಯ ಆದರೆ ನಾವು ಹೇಳ್ತೀವಿ, ಅವರು ಬರ್ತಾರೆ ಕಣಪ್ಪ. ಇಂಥ ಶಾಸಕರು ಮತ್ತೆ ಇಲ್ಲ ಅಂತಿದ್ರೆ ತುಮಕೂರು ಗ್ರಾಮದಲ್ಲಿ ಚೆನ್ನಾಗಿ ಮಾಡ್ತಾರಪ್ಪ, ಅವ್ರು ಮಾತ್ರ ಮಾಡ್ತಾರೆ. ಮತ್ತೆ ಎಲೆಕ್ಷನ್ ನಿಂತ್ರೆ ಅವ್ರು ಭಗವಂತ ನಿಚ್ಚೆ ಜನಗಳೆಲ್ಲ ಒಗ್ಗಟ್ಟಾಗ ಅವರೇ ಬರಬೇಕು ಅಂತ ಹಾಕಿರೆ ಬಂದೇ ಬರ್ತಾರೆ. ನಿಮ್ಮೂರಾಗ ಹೆಂಗೈತೆ ಅಭಿಪ್ರಾಯ ಜನರ? ನಮ್ಮೂರಾಗೆ 4-5 ಪಾರ್ಟಿ ಆಗಿ ಕೂತವಳೆ. ನಾವೇನೋ ಸುರೇಶ್ ಗೌಡ್ರ ಕಡೆಗೆ ಪಕ್ಕ. ಚನ್ನಕೇಶ್ವರ ಅವನೇ ಇಲ್ಲಿ ಕೈ ಮುಗಿದು ಹೇಳ್ತೀವಿ, ಪಕ್ಕ ಅವನ ಕಡೆಗೆ. ಇನ್ನೇನು ಬೇಕು? ಇನ್ನೇನ ಬೇಕಾ? ಅವ್ರು ಮಾಡ್ಬೇಕಲ್ವ ನಾವು? ಮತ್ತೆ ಇದು ಆತಿಲ್ಲ ಇಲ್ಲ, ಮತ್ತೀಗ ಅವ್ರು ಇಲ್ಲದಕ್ಕೆ ನಿಂತೆ ಹೋಗಿತ್ತು. ಅವ್ರು ಬಂದ್ಮೇಲೆ ಅಲ್ವಾ ಆಗಿದ್ದು. ಬನ್ನಿ ಅಜ್ಜಿ, ಏನಾಯ್ತು? ನಾವು ಕೂಲಿ ಮಾಡಿರು, ನಮ್ಮೂರಾಗ ಚೌಟ್ರಿ ಐತೆ ಅಂತ ನೆಮ್ಮದಿಯಾಗಿದ್ದೀವಲ್ವಾ, ಚೆನ್ನಾಗಿದ್ದೀವಲ್ವಾ. ಯಾರನ್ನ ನಿಮ್ಮಂತ ಬಂದು ಪುಣ್ಯಾತಮ್ರನ್ನ ನೋಡ್ತೀವಲ್ವಾ, ನಮಗೂ ನೆಮ್ಮದಿ ಸಿಗುತ್ತಲ್ವಾ, ಚೆನ್ನಾಗಿರ್ತೀವಲ್ವಾ, ಅಷ್ಟೇ ನಮಗೆ ಸಂತೋಷ. ರಸ್ತೆ ಸ್ವಚ್ಛತೆ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಬರ್ತಿರ್ತಾರ ಅವಾಗ ಅವಾಗ? ಬಂದು ಹೋದ್ರಲ್ಲ ಇವಾಗ. ಈಗ ನೆಕ್ಸ್ಟ್ ಅಲ್ಲ, ಒಂದು 1/4 ಗಂಟೆ ಆಯ್ತು ಅಷ್ಟೇ ಹೋಗವ್ರು. ಇನ್ನೇನು ಬೇಕು ನಮಗೆ? ಜನದ್ರ ಸಮಸ್ಯೆ ಎಲ್ಲ ಸ್ಪಂದಿಸ್ತಾರೆ, ಆದರೆ ನಮ್ಮಲ್ಲೇ ನಾವು ಸ್ಪಂದಿಸಲ್ಲ ಅಷ್ಟೇ. ಅವ್ರನ್ನ ನಮ್ಮ ಮನ್ಸಿಗೆ ನಾವು ಅನ್ಕೊಂಡಿದೀವಿ, ನಮ್ಮ ಭಾಗಕ್ಕೆ ದೇವ್ರವರು ಅಂತ. ಬೇರೆಯವರು ಏನು ಅನ್ಕೊಂಡವ್ರು ಅದು ಗೊತ್ತಿಲ್ಲ, ಅಷ್ಟಂತೂ ನಾವು ಹೇಳ್ಬೋದು. ನಮಸ್ಕಾರ. ತುಮಕೂರು ಯೂನಿವರ್ಸಿಟಿಯಲ್ಲಿ ಫೆಸಿಲಿಟೀಸ್ ಹೇಗಿದೆ ಅಂತ? ಆ್ಯಕ್ಚುಲಿ ನಾವು 3 ಡೇಸಿಂದ ಈ ಕಾಲೇಜಿಗೆ ಬರ್ತಾ ಇದ್ದೀವಿ. 3 ಡೇಸಿಂದ ಈ ಕಾಲೇಜಿಗೆ ಬರ್ತಿದ್ದೀವಿ. ಇನ್ನೂ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಇನ್ನೂ ಬಸ್ಸಲ್ಲಿ ಒಂದಿನೂ ಹೋಗಿಲ್ಲ. ಇವಾಗ ಒಂದು ಬಸ್ ಮಿಸ್ ಆಗಿದೆ, ಬಟ್ ಹಾಫ್ ಆನ್ ಅವರ್ಗೆ ಒಂದೊಂದು ಬಸ್ ಇದೆ. ಫೆಸಿಲಿಟೀಸ್ ಎಲ್ಲ ನೋಡಿದ್ರೆ ಎಲ್ಲ ಸೂಪರ್ ಆಗಿದೆ. ಯಾಕೆಂದರೆ ನಮ್ಮದೇ ಒಂದು ಬಿಲ್ಡಿಂಗ್ ಇದೆ ಇಲ್ಲಿ. ಆಲ್ಮೋಸ್ಟ್ ಎಷ್ಟು ಜನ ಬಂದರೂ ಆಗುತ್ತೆ. ಇನ್ನು ಸ್ವಲ್ಪ ದಿನ ಹೋದರೆ ತುಂಬ ಇಂಪ್ಲಿಮೆಂಟ್ ಆಗುತ್ತೆ ಅನಿಸುತ್ತೆ. ನಮಗೀಗ ಸದ್ಯಕ್ಕೆ ಎಲ್ಲ ಫೆಸಿಲಿಟೀಸ್ ಇದೆ, ಯಾವುದೇ ಕೊರತೆ ಇಲ್ಲ. ಇವಾಗ ಟಾಯ್ಲೆಟ್ ಆಗಲಿ, ವಾಶ್ರೂಮ್ಸ್ ಆಗಲಿ, ಕ್ಲಾಸ್ ರೂಮ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಅದರಲ್ಲೂ ನಮ್ಮ ಬಿಲ್ಡಿಂಗ್ ಕಲರ್ ನೋಡಿದ್ರಂತೂ ಸೂಪರ್ ಆಗಿದೆ, ನೋಡಬೇಕು. ಯಾವುದೇ ಗೌರ್ಮೆಂಟ್ ಯೂನಿವರ್ಸಿಟಿ ಈ ಥರ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಕಂಪೇರ್ಡ್ ಟು ಓಲ್ಡ್ ಯೂನಿವರ್ಸಿಟಿ ಇಟ್ ಈಸ್ ಗುಡ್. ಸ್ಟಡಿ ಎನ್ವಿರಾನ್ಮೆಂಟ್ ಎಲ್ಲ ಹೇಗಿದೆ? ಸ್ಟಡಿ ಒಂದು ಎಲ್ಲ ಲೆಕ್ಚರರ್ಸ್ ಕೂಡ PhD ಮಾಡಿದ್ದಾರೆ. ಸ್ವಲ್ಪ ಜನ ಅವರು ಅಂದರೆ ಪರ್ಟಿಕ್ಯುಲರ್ ಆಗಿ ಏನಿರಬೇಕು, ಒಬ್ಬ ಲೆಕ್ಚರರ್ಸ್ ಹೆಂಗೆ ಮಾಡಬೇಕು ಆ ಥರ ಚೆನ್ನಾಗಿ ಮಾಡ್ತಿದ್ದಾರೆ. ಈವನ್ ನಮ್ಮ ಚೇರ್ಪರ್ಸನ್ ಆಗಿರ್ಬೋದು, ಅವ್ರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಈವನ್ ಜಾಬ್ ಆಗಬೇಕು, ಇಲ್ಲ ಅಂದರೆ ಕಮ್ಯುನಿಕೇಷನ್ ಆಗಿರ್ಬೋದು, ಇನ್ನು ಲೆಕ್ಚರಿಂಗ್ ಆಗಿರ್ಬೋದು, ಪ್ರಾಕ್ಟಿಕಲ್ ಆಗಿ ಟೀಚ್ ಮಾಡ್ತಾರೆ. ಸೊ ಓವರಾಲ್ ನೋಡಿದ್ರೆ ನಮ್ಮ MBA ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ಗೂ ಕಮ್ಮಿ ಇಲ್ಲ, ಯಾವ ಪ್ರೈವೇಟ್ ಕಾಲೇಜ್ಗೂ ಕಮ್ಮಿ ಇಲ್ಲ ಅನ್ನೋಗಿದೆ. ಇಷ್ಟೇ. ಥ್ಯಾಂಕ್ ಯು. ಕೇಳಿದ್ರಲ್ಲ ಜನರ ಮಾತುಗಳನ್ನು. ಅದ್ಭುತವಾಗಿರ್ತಕ್ಕಂತಹ ಜನಪ್ರಿಯ ನಾಯಕ, ಅಭಿವೃದ್ಧಿಯ ಹರಿಕಾರ ಎನ್ನುವಂತಹ ಮಾತುಗಳನ್ನು ಈ ವಿಧಾನಸಭಾ ಕ್ಷೇತ್ರದ ಜನರು ಹೇಳಿದ್ದಾರೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ TV. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಚಿದಾನಂದ ರುದ್ರಾಪುರ್ಮಾಟ್, ವಿಶ್ವವಾಣಿ TV, ತುಮಕೂರು.